ಕಾರಣ. ಯಾಕೆಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಒಂದು 8-10 ಜನ ಇದ್ದಾರೆ. ಅವ್ರಿಗೊಂದು ರೆಗ್ಯುಲರ್ ಕಂಪ್ಲೇಂಟ್ ಇತ್ತು ನನ್ನ ಮೇಲೆ. ಅಂದರೆ ಗುರು, ನೀ ಸಿನಿಮಾ ಚೆನ್ನಾಗಿ ಮಾಡ್ತೀಯಾ, ಆದರೆ ಹೀರೋಯಿನ್ ಸ್ವಲ್ಪ ಕಾಸ್ಟಿಂಗ್ ಭಾಳ ನೀನು ಎಡವ್ತಾ ಇದೆಯಾ ನೀನು ಅಂತ. ಬರೀ ಟೌನ್ ಸಬ್ಜೆಕ್ಟ್ ಮಾಡ್ತೀಯಾ, ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋಂಗೆ ನೀನು ಹೀರೋಯಿನ್ನ ಸೆಲೆಕ್ಟ್ ಮಾಡ್ತೀಯಾ, ಇನ್ನೂ ಒಂಚೂರು ನೀನು ಅರ್ಬನ್ ಮಾಡೋದು ಯಾವಾಗ, ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಹೀರೋಯಿನ್ ಕಾಸ್ಟ್ ಮಾಡೋದು ಯಾವಾಗ, ಅವಾಗಲೇ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗೋ ಅಂತ ಹೇಳ್ತಿದ್ರು. ಅನ್ಲಾಕ್ ರಾಘವ್ ಫಸ್ಟ್ ಲುಕ್ ಬಿಟ್ಟ ಮೇಲೆ ಅವರು ರೇಚಲ್ ಅವ್ರನ್ನ ನೋಡಿ, ಈಗ ನೀನು ಕಮರ್ಷಿಯಲ್ ಡೈರೆಕ್ಟರ್ ಅದೇ ಅಂತ ನನ್ನ ಫ್ರೆಂಡ್ಸು ನನಗೆ ಕೊಟ್ಟಂತ ಕಾಂಪ್ಲಿಮೆಂಟು. ಸೊ ಅದನ್ನ ನಾವು ಬರೀ ಫೋಟೋದಲ್ಲಿ ಅಷ್ಟೇ ಅಲ್ಲ, ಈ ಸಿನಿಮಾ ನೋಡಿದ್ವಿ ನೀವು, ಮೂಡ್ಸ್ ಆಫ್ ರಾಘವ ಟೀಸರ್. ಸೊ ಎಲ್ಲ ಎಲಿಮೆಂಟ್ಸ್ ಇರುವಂತ ಎಲ್ಲ ಸ್ಪೈಸಸ್ನು ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಡಿಶ್ ಮಾಡಿರೋದೇ ಇದು ಏನೋ ಅನ್ಲಾಕ್ ರಾಘವ. ನೀವು ಥಿಯೇಟರ್ ಬಂದ್ರೆ ಇದೊಂದು ಹೊಟ್ಟೆ ತುಂಬಾ ಒಂದು ಟೇಸ್ಟಿ ಫುಡ್ ನ ತಿನ್ನೋದಲ್ಲಂತೂ ಏನು ಸಂಶಯ ಇಲ್ಲ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಅಂಡ್ ನಾನು ಮಿಲಿಯನ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ವೆರಿ ಪ್ರಾಮಿಸಿಂಗ್ ಆಕ್ಟರ್. ಹೀರೋ ಅನ್ನೋದಕ್ಕಿಂತ ವೆರಿ ಪ್ರಾಮಿಸಿಂಗ್ ಆಕ್ಟರ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಎಮೋಷನ್ ಇರ್ಬೋದು, ಆಕ್ಷನ್ ಇರ್ಬೋದು, ಸಾಂಗ್ಸ್ ಇರ್ಬೋದು. ಸೊ ಆ ಇಂಟೆನ್ಷನ್ ಇಂದಾನೆ ನಾವು ಈ ಪ್ಲಾನ್ ಮಾಡಿದ್ದು. ಅಂದ್ರೆ ಒಂದು ರಾಗವೊಂದೇ ಒಂದು 3 ಮೂಡ್ಸ್ ತೋರಿಸ್ಬಿಡೋಣ, ಅವಾಗ ಎಲ್ಲ ಎಲಿಮೆಂಟ್ಸ್ ತೋರಿಸ್ದಂಗಾಗತ್ತೆ ಹುಡುಗಂದು ಅಂತ. ಅಂಡ್ ನೀವೆಲ್ಲ ವಿಟ್ನೆಸ್ ಮಾಡಿದಿರಿ ಅದನ್ನ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಅಂತ. ಅಂಡ್ ಈವನ್ ಕಮಿಂಗ್ ಟು ರೇಚಲ್, ಅವರು ಬೇಸಿಕಲಿ ಮಲಯಾಳಿ ಆಗಿದ್ರು ಕನ್ನಡನ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕಲಿತು ಇಡೀ ಸಿನಿಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಅಷ್ಟು ಆ ಎಮೋಷನ್ಸ್ ನ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಅವರು ಇದಕ್ಕಿಂತ ಮುಂಚೆ ಲವ್ ಮಾಕ್ಟೇಲ್ 2 ಭಯಂಕರ ಫೇಮಸ್ ಆಗಿತ್ತು. ಅಂಡ್ ಇವರ ಕ್ಯಾರೆಕ್ಟರ್ ತುಂಬಾನೇ ಫೇಮಸ್ ಆಗಿತ್ತು. ಬಟ್ ಸ್ಟಿಲ್ ನಮ್ ಜೊತೆ ಬಂದ್ಮೇಲೆ ಅದು ಯಾವುದೇ ಹೆಡ್ ವೈಟ್ ಇಲ್ಲದೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ ಜೊತೆ ಜೆಲ್ ಆಗಿ, ಈಗ ಅಲ್ಲಿ ಸಾಂಗ್ ಅಲ್ಲಿ ನೋಡಿದ್ರಿ ಎಲ್ಲ ಉಲ್ಟಾ ನೀತಾಕಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಶಿ ವಾಸ್ ವೆರಿ ಗುಡ್ ಥ್ರೂ ಔಟ್ ದ ಶೂಟ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್. ಇನ್ನು ಮಂಜು ಸರ್ ಬಗ್ಗೆ ಹೇಳಂಗೆ ಇಲ್ಲ, ಅವರು ನನಗಿಂತ ಒಂದು ಪಟ್ಟು ಪ್ಯಾಷನೇಟ್ ಸಿನಿಮಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಆ ಸಿನಿಮಾ ಅಷ್ಟು ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಅನ್ಲಾಕ್ ರಾಘವ ಮಾಡಿದ್ದಾರೆ. ಈಗ ಮೊನ್ನೆ ನಾವು ಒಂದು 10 days ಬ್ಯಾಕ್ ಒಂದು ಪ್ರಿವ್ಯೂ ಶೋ ನೋಡಿದ್ವಿ, ಟೆಕ್ನಿಕಲ್ ಶೋ. ಆ ಸಿನಿಮಾ ನೋಡಿದ್ಮೇಲೆ ಪ್ರೊಡ್ಯೂಸರ್ಗೆ, ನಮ್ಮ ಮಂಜು ಸರ್ಗೆ ಮತ್ತೆ ಗಿರೀಶ್ ಸರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದು ಪ್ರಾಜೆಕ್ಟ್ ಮೇಲೆ. ಸೊ ಹೆಚ್ಚಿನ ಹುರುಪಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಗಿಂತ ಅಂತ ಹೇಳ್ಬೋದು. ನನಗೊಬ್ಬ ಡೈರೆಕ್ಟರ್ ಆಗಿ ಇದಕ್ಕಿಂತ ತೃಪ್ತಿ ಇನ್ನೇನು ಬೇಕಿಲ್ಲ. ನನ್ನ ನಂಬಿ ಯಾರೋ ಒಂದಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಅವ್ರು ಖುಷಿ ಆಗ್ಬೇಕು ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟರ್ಗೆ ಇರೋವಂತ ಆಸೆ. ಸೊ ಆ ವಿಷಯದಲ್ಲಿ ನಂಗೆ ತೃಪ್ತಿ ಸಿಕ್ಕಿದೆ ಈ ಸ್ಟೇಜ್ ಅಲ್ಲಿ. ಅಂಡ್ ಎಲ್ಲರಿಗೂ ಗೊತ್ತಿರಂಗೆ ಈ ಕತೆ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವ್ರದೇ ಕತೆ. ಅವರು ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಾನು ಅವರು ಒಂದು 15 ವರ್ಷದಿಂದ ಪರಿಚಯ. ಸೊ ಅವ್ರ ಕತೆ ನಾನು ನನ್ನ ಕತೆ ಅವರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಆ ತರದಲ್ಲಿ ಇದನ್ನ 2012 ಅಲ್ಲಿ ನಾವು ಡಿಸ್ಕಸ್ ಮಾಡಿದಂತ ಒಂದು ಐಡಿಯಾ, ಅದನ್ನ ಕತೆ ಡಿ ಸತ್ಯಪ್ರಕಾಶ್ ಆ ಕತೆನೆ ಈ ಮಿಲಿಂದಿಗೆ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ, ಆ ಕತೆ ಯಾವ ಕತೆ ಮಾಡೋಣ ಅಂತಂದಾಗ ಈ ಐಡಿಯಾ ಚೆನ್ನಾಗಿರುತ್ತೆ ಈ ಹುಡುಗಂಗ್ ಮಾಡಿದ್ರೆ ಅನ್ನೋ ತರದಲ್ಲಿ ಚೂಸ್ ಮಾಡಿ ವಿ ವರ್ಕ್ ಆನ್ ಇಟ್. ಅಂಡ್ ನಂದು ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಇದ್ದಂಗೆ ಇದಲ್ಲೂ ಅನೂಪ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. 3 ಸಾಂಗ್ ಇದೆ. 3 ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಲವಿತ್ ಕ್ಯಾಮ್ರಾಮನ್, ನೀವು ವಿಜುವಲ್ಸ್ ನೋಡ್ಬೋದು. ಇದ್ರಲ್ಲಿ ನಾನು ಒಂದೇನು ಪ್ರಾಮಿಸ್ ಮಾಡ್ತೀನಿ ಅಂದ್ರೆ, ನೀವು ನೆವರ್ ಸೀನ್ ಚಿತ್ರದುರ್ಗದನ್ನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ. ಅಂದ್ರೆ ಒಂದು ಚಿತ್ರದುರ್ಗನೇ ಅಷ್ಟು ಗ್ಲಾಮರ್ ಆಗಿ ಕಾಣುತ್ತೆ ನಿಮ್ಗೆ ಈ ಊರು ಈ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವಿತ್. ಅಂಡ್ ಅಜಯ್ ಕುಮಾರ್ ಎಡಿಟರ್, ಸೊ ಅವರು ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರ್. ಸ್ಟೆಂಟ್ಸ್ ಬಂದು ವಿನೋದ್ ಮತ್ತೆ ಅರ್ಜುನ್ ಮಾಸ್ಟರ್ ಸ್ಟೆಂಟ್ಸ್ ಮಾಡಿದ್ದಾರೆ. ಇದು ನನ್ನ ಟೆಕ್ನಿಕಲ್ ಟೀಮ್. ಅಂಡ್ ಕಾಸ್ಟಿಂಗ್ ಬಂದ್ರೆ ಅವಿನಾಶ್ ಸರ್ ನಮ್ಮ ರೇಚಲ್ ಅವ್ರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾಧು ಸರ್ ಮಿಲಿಂದ್ ಅವ್ರ ಮಾವನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಆಮೇಲೆ ಭೂಮಿ ಶೆಟ್ಟಿ, ವೀಣಾ ಸುಂದರ್ ಸರ್ ಎಲ್ಲರೂ ಒಂದು ಬಹು ತಾರಾ ಬಳಗ ಇರುವಂತ ಒಂದು ಪ್ರಾಪರ್ ಫನ್ ಫೀಲ್ಡ್ ಪ್ಯಾಕ್ಡ್ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ನಾನು ಒಂದಷ್ಟು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ನಿಮ್ ಕಡೆಯಿಂದ ಕ್ವಶನ್ ಇದ್ರೆ ಕೇಳು. ಒಂದು ಟೈಟಲ್ ಟೀಸರ್ ತೋರಿಸೋದು, ಅದರಲ್ಲಿ ಮಿಲಿಂದ್ ಅವರು ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಅಲ್ಲಿ ಕಾಣಿಸ್ತಾರೆ. ನಿಮ್ದು
ಪ್ಯಾಟ್ರನ್ ನೋಡಿದ್ರೆ ಬೇರೆ ತರ ಇರುತ್ತೆ. ಯಾವಾಗಲೂ ರಾಜು ಜೇಮ್ಸ್ ಬಾಂಡ್ ಕಳ್ಬೇಕ ಎಲ್ಲ. ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಹೇಗಿದೆ? ನನಗೆ ಅದೇ ಇದು ನೀವು ಹೇಳ್ದಂಗೆ ನನಗೆ ಏನ್ ಅನ್ಸ್ಬಿಟ್ಟಿದ್ದು ಅಂದ್ರೆ ಮೆಂಟ್ ಫಾರ್ ಆಫ್ ಬೀಟ್ ಫಿಲ್ಮ್ಸ್ ಅಂತ ಅನ್ಸ್ಬಿಟ್ಟಿತ್ತು. ಅಂದ್ರೆ ನನ್ನ ಟೇಸ್ಟ್ ಆಫ್ ಒಂಥರ ಏನಂತಾರೆ ಈ ಆಕ್ಷನ್ ಸಾಂಗ್ಸ್ ಎಲ್ಲ ಅಷ್ಟು ಒತ್ತು ಕೊಡದೆ ಒಂಥರ ಕಥೆಲಿ ಏನೋ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ಅಲ್ಲಿ ಹೇಳ್ಬೇಕು ಅನ್ನೋ ಪ್ಯಾಟರ್ನ್ ಅಲ್ಲಿ ಫಸ್ಟ್ 2 ಸಿನಿಮಾಸ್ ನಾನು ಮಾಡಿದ್ದು. ಬಟ್ ನಾನು ರಾಜು ಜೇಮ್ಸ್ ಬಾಂಡ್ ಮಾಡಿದಾಗ ನನಗೆ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಸ್ಕೇಲ್ ನಾನು ಅಟೆಂಡ್ ಮಾಡಿದ್ದು. ಆ ಪ್ರೋಸೆಸ್ ಅಲ್ಲಿ ನಾನು ಕಲಿತಾ ಬಂದೆ. ಅಂದ್ರೆ ಒಂದು ಕಮರ್ಷಿಯಲ್ ಸಿನಿಮಾನ ಹೇಗೆ ಅದೆಲ್ಲ ಅಚ್ಯುತ್ ಸರ್ಗೆ ನಾನು ಹೇಳ್ತಾ ಇದ್ದೆ. ಅಚ್ಯುತ್ ಸರ್ ಜೊತೆ ಫಸ್ಟ್ ಡೇ ಶೂಟ್ ಮಾಡ್ಬೇಕಾದ್ರೆ, ಸರ್ ನಾನು ಫಸ್ಟ್ 2 ಸಿನಿಮಾ ಆಫ್ ಬೀಟ್ ಸಿನಿಮಾ ಮಾಡಿದ್ದು, ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕ್ಯಾನ್ವಾಸ್, ಸ್ವಲ್ಪ ಭಯ ಆಗ್ತಿದೆ ಸರ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಆ ಆಫ್ ಬೀಟ್ ಸಿನಿಮಾ ಮಾಡೋದು ಕಷ್ಟ, ಈ ಕಮರ್ಷಿಯಲ್ ಸಿನಿಮಾ ಮಾಡೋದು ಈಸಿ ಅಂತ. ಸೊ ನನಗೆ ಈ ಕಮರ್ಷಿಯಲ್ ಪ್ಯಾಟರ್ನ್ ಆಮೇಲೆ ರಾಜು ಜೇಮ್ಸ್ ಬಾಂಡ್ ಇಂದ ನನಗೆ ಅದೊಂದು ಫ್ಲೇವರ್ ಸಿಕ್ತಲ್ಲ. ಸೊ ಅದ್ರಲ್ಲಿ ನಾನು ಏನ್ ಕಲ್ತಿದ್ದೆ ಅಂದ್ರೆ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಇದು ಅಂತ ಒಂದು ಏನ್ ಮೇಕಿಂಗ್ ಟೈಮ್ ಅಲ್ಲಿ ಮೇಕಿಂಗ್ ಮಾಡ್ತಾ ಗೊತ್ತಾಗತ್ತಲ್ಲ, ಅದನ್ನ ಫುಲ್ ಲೆಂತ್ ಆಗಿ ನಾನು ಅನ್ಲಾಕ್ ರಾಘವದಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಅಂಡ್ ಅದಕ್ಕೆ ಸಪೋರ್ಟಿವ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಅಂಡ್ ಹೀರೋ. ಅಂದ್ರೆ ನನ್ನ ಏನ್ ವಿಷನ್ ಇತ್ತು ಆ ವಿಷನ್ಗೆ ಇವರು ಸ್ಕ್ರೀನ್ ಮೇಲೆ ಇವರು ಪರ್ಫಾರ್ಮ್ ಮಾಡೋದಕ್ಕೆ ಇವರು ಹೆಲ್ಪ್ ಮಾಡಿದ್ರು. ಅಂಡ್ ಅದಕ್ಕೆ ಏನ್ ಬೇಕು ಅಂದ್ರೆ ಲಾಜಿಸ್ಟಿಕ್ಸ್ ವೈಸ್ ಕಮರ್ಷಿಯಲ್ ವೈಸ್ ಏನ್ ಬೇಕು ಅದನ್ನ ಸರ್ ನನ್ಗೆ ಇದು ಮಾಡಿದ್ರು. ಸೊ ಇದ್ರ ನಾವು ಇವತ್ತಿನ ಟ್ರೆಂಡ್ಗೆ ನಾವು ಹೇಳ್ತಾ ಇರೋದು ವಿಜುವಲ್ ಇರ್ಬೋದು, ಎಡಿಟ್ ಕಟ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇವತ್ತು ಏನ್ ನಮ್ದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಎಲ್ಲರೂ ಮಾತಾಡ್ತೀವಿ, ಅದಕ್ಕೆ ಮ್ಯಾಚ್ ಆಗಂಗೆ ನೀವು ನಮ್ದು ಅಷ್ಟು ಪೋಸ್ಟರ್ಗಳನ್ನ ನೋಡೋರು ಇರ್ಬೋದು, ತುಂಬಾ ಸ್ಟೈಲಿಶ್ ಆಗಿ ಆ ಒಂದು ಆಂಗಲ್ ಇಂದ ಒಂದು ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿರೋ ಒಂದು ಯೂತ್ಫುಲ್ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಅದನ್ನ ಅಟೆಂಪ್ಟ್ ಮಾಡಿ. ಜನರೇಷನ್ ಹತ್ರ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಜಾಸ್ತಿ ಸಿನಿಮಾ ನೋಡಬೇಕು ಅಂತ, ಅವ್ರನ್ನ ಏನಾದ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಥವಾ ಆಲ್ ಫ್ಯಾಮಿಲಿ ಆಡಿಯನ್ಸ್? ಸರ್ ಇದು ಇಲ್ಲ, ಪಕ್ಕ ಫ್ಯಾಮಿಲಿ ಆಡಿಯನ್ಸ್, ಏನೂ ಮುಜುಗರ ಇಲ್ಲದೆ, ಒಂದೇ ಒಂದು ಶಾರ್ಟ್ ಕೂಡ ಮುಜುಗರ ಇಲ್ಲದೆ ಎಂಟೈರ್ ಫ್ಯಾಮಿಲಿ ನೋಡ್ಬೋದು ಸರ್. ಅದನ್ನ ಗರ್ವದಿಂದ ಹೇಳ್ತೀನಿ, ಅದೇನು ತೊಂದರೆ ಇಲ್ಲ. ಅಟ್ ದ ಸೇಮ್ ಟೈಮ್ ಯಂಗ್ಸ್ಟರ್ಸ್ ಮೇನ್ ಟಾರ್ಗೆಟ್ ಸರ್. ಅಂದ್ರೆ ಯಂಗ್ಸ್ಟರ್ಸ್ ಅಂದ್ರೆ ನಾನು ಹೇಳ್ದಂಗೆ ಎಲ್ಲಾ ವರ್ಗದವರು ಸಿನಿಮಾ ನೋಡ್ಬೇಕು ಅನ್ನೋದೇ ಫಸ್ಟ್ ಪ್ರಿಯಾರಿಟಿ. ಅದನ್ನ ಏನಾದ್ರು ಪಿಕ್ ಮಾಡ್ತೀವಿ ಅಂದ್ರೆ ಯಂಗ್ಸ್ಟರ್ಸ್ ಮೇಜರ್ ರೇಷಿಯೋ ಬರ್ತಾರೆ ಸರ್. ಹೌದು ಸರ್, ಅದು ಒಂದು ರೂಟ್ ಮ್ಯಾಪ್ ತರ ಹಾಕೊಂಡಿದೀವಿ. ಅಂದ್ರೆ ಯಾವತ್ತು ನಾವು ಏನ್ ಕಂಟೆಂಟ್ ರಿಲೀಸ್ ಮಾಡಬೇಕು, ಪ್ರಮೋಷನ್ ವೈಸ್ ನಾವು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಡಬೇಕು, ನಾವ್ ಏನ್ ಟ್ರಾವೆಲ್ ಮಾಡಬೇಕು. ಈಗ ಇಷ್ಟು ಇರೋ ಈ ರಶ್ ಅಲ್ಲಿ ನಮ್ಮ ಸಿನಿಮಾನ ಫಸ್ಟ್ ಬೆಂಚ್ ಅಲ್ಲಿ ಕೂರ್ಸೋದು ಹೇಗೆ ಅನ್ನೋದನ್ನ ನಾವು ಪ್ರತಿದಿನ ಕೆಲಸ ಮಾಡ್ತಾನೆ ಇದೀವಿ. ಸೊ ಪ್ರೊಡ್ಯೂಸರ್ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನೋಡೋಣ ಸರ್, ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ ಸರ್. ಹಾಡು, ಫೈಟು ಮತ್ತೆ ಮೇಕಿಂಗ್ ರಿಚ್ನೆಸ್, ಕಮರ್ಷಿಯಲ್ ಆಸ್ಪೆಕ್ಟ್ಸು ಮತ್ತೆ ಇದು ಕಂಟೆಂಟ್ ವೈಸ್ ಯಾವ ಅಂಶಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದಾರೆ ನೀವು? ಸರ್ ಕಂಟೆಂಟ್ ಮೇಜರ್ಲಿ ಬಂದು ಫನ್ ಸರ್, ಅದೇ ನಮ್ದು ಮೋಟೋ. ಅಂದ್ರೆ ನಾವು ಅದು ಹ್ಯೂಮರ್ ಅನ್ನೋದಿದೆಲ್ಲ, ಹ್ಯೂಮರ್ನೇ ನಾವು ಫಸ್ಟ್ ಕೂರ್ಸಿರೋದು ಸಬ್ಜೆಕ್ಟ್ ಅಲ್ಲಿ. ಆಮೇಲೆ ಬಂದು ಒಂದು ಲವ್, ಇವರಿಬ್ಬರು ನೀವು ಕೆಮಿಸ್ಟ್ರಿ, ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಸಣ್ಣ ಟೀಸರ್ ಗೊತ್ತಾಗುತ್ತೆ. ಅಂದ್ರೆ ಒಂದು ಹುಡುಗಿ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಿ. ಅಂಡ್ ಈಗ ಅವ್ರು ಕೇಳಿದ್ರು ಆಂಗ್ರಿ ಯಂಗ್ ಮ್ಯಾನ್ ಅಂತ. ಸೊ ಒಂದ್ ಪೋರ್ಷನ್ ಅಲ್ಲಿ ಇವ್ರು ಆತರ ಪ್ರೆಸೆಂಟ್ ಆಗ್ತಾರೆ ಮಿಲಿಂದ, ಒಂದು ಆಂಗ್ರಿ ಈ ತರದಲ್ಲಿ. ಸೊ ಮೇಜರ್ಲಿ ಬಂದು ಹ್ಯೂಮರ್ನೇ ಸರ್ ಫೋಕಸ್ ಮಾಡಿರೋದು. ಒಂದು ಹ್ಯೂಮರ್ನ ಅಂದ್ರೆ ಜನ ಥಿಯೇಟರ್ಗೆ ಬಂದ್ರೆ ನಗ್ಬೇಕು. ಅಂದ್ರೆ ಒಂದು 2 hours ಇದೆ ಸಿನಿಮಾ. 2 hours ಒಂಥರ ಲೈಟ್ ಹಾರ್ಟೆಡ್ ಆಗಿ ನಿಮ್ಗೆ ಎಲ್ಲೂ ಬೋರ್ ಆಗದೆ, ತಲೆನೋವು ಆಗದೆ, ನಗಾಡ್ಕೊಂಡು ಒಂದು ಖುಷಿಯಾಗಿ ಆಚೆ ಹೋಗ್ಬೇಕು ಅನ್ನೋದು ಮೇನ್ ಉದ್ದೇಶ ಸರ್ ಈ ಸಿನಿಮಾ. ಇಲ್ಲ ಸರ್, ಏನೂ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಅಂದ್ರೆ ಯಾವುದೇ ಸಿಚುವೇಶನ್ ಅನ್ಲಾಕ್ ಅಂದ್ರೆ ಲಾಕ್ ಆಗಿರೋಂತ ಎಂತ ಸಿಚುವೇಶನ್ ಇದು ಬೇಸಿಕಲಿ ಸರ್. ಕ್ಯಾರೆಕ್ಟರ್ ಅಂದ್ರೆ ಇವನು ಗಾಡ್ ಗಿಫ್ಟೆಡ್ ಕ್ಯಾರೆಕ್ಟರ್ ಸರ್. ಅಂದ್ರೆ ಯಾವುದೇ ಲಾಕ್ನು ಕೂಡ ಈ ಕಬ್ಬಣದ ಬೀಗ ಇಲ್ದೇನೆ, ಅಂದ್ರೆ ಒಂದು ಕಡ್ಡಿ ಸಿಕ್ಕಿದ್ರು ಅಷ್ಟೇ, ಒಂದು ಪೈಪ್ ಸಿಕ್ಕಿದ್ರು ಅಷ್ಟೇ, ಅದ್ರಲ್ಲಿ ಓಪನ್ ಮಾಡ್ಬಿಡು, ಅನ್ಲಾಕ್ ಮಾಡ್ಬಿಡು ಅಂತ ಟ್ಯಾಲೆಂಟ್ ಇರುತ್ತೆ ಇವನ್ಗೆ. ಆ ತರದೊಂದು ಕ್ಯಾರೆಕ್ಟರ್ ರಾಘವ. ಆ ತರದವನು ಮೆಟೀರಿಯಲಿಸ್ಟಿಕ್ ಲಾಕ್ ಗಳನ್ನ ಓಪನ್ ಮಾಡ್ತಿದ್ದಂತ ಒಂದು ಕ್ಯಾರೆಕ್ಟರ್ ಲೈಫ್ ಅಲ್ಲಿ ಸಿಚುವೇಶನ್ ಗಳಲ್ಲಿ ವೈಸ್ ಅಲ್ಲಿ ಲಾಕ್ ಆದಾಗ ಹೇಗೆ ಅನ್ಲಾಕ್ ಮಾಡ್ಕೊಂಡು ಅವನು ಅದನ್ನ ಬ್ರಿಲಿಯಂಟ್ ಆಗಿ ಆಚೆ ಬರ್ತಾನೆ ಅಂತ ಓವರ್ ಒಂದು ಸಿಂಗಲ್ ಲೈನ್. ಸೊ ಹಂಗಾಗಿ ಅನ್ಲಾಕ್ ರಾಘವ ಅಂತ. ಅದ ನಾವು ಆ ಪಾಯಿಂಟ್ ಅಲ್ಲಿ ಅದೇನು ಫ್ಲಾಶ್ ಆಗ್ಲಿಲ್ಲ ಸರ್. ಅದನ್ನ ಅವಶ್ಯಕತೆ ಅಂತ ಅನಿಸ್ಲಿಲ್ಲ. ಹಂಗಾಗಿ ಬಿಡುಗಡೆಯ ಬೇಸಿಗೆ
ಯಾವುದು? ಕೆಳಗಡೆ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ ಸರ್ ಆಯ್ತಾ ಕೆಳಗಡೆ ಹೃದಯದ ಕಳ್ಳ ಅಂತ ಇದ್ದಾರೆ. ಅಲ್ಲ ಬಿಡುಗಡೆಯ ಬೆಸುಗೆ ಸಸ್ಪೆನ್ಸ್ ಅದು ಏನ್ ಬೇಕಾ ನಿಮ್ಮ ಭಾವನೆಗಳಿಗೆ ನೋಡ್ರಿ ಎಷ್ಟೊಂದು ಬಂತು. ಅಲ್ಲ ಸರ್, ನೀವು ಹೇಳಿದ್ದು ವ್ಯಾಲಿಡ್, ನಾನು ಅದನ್ನ ಡಿನೇ ಮಾಡ್ತಾ ಇಲ್ಲ. ಅದನ್ನ ನಾವು ಏನಂದ್ರೆ ಅದು ಈ ತರ ಯಾಕಂದ್ರೆ ಇಂಗ್ಲಿಷ್ ಟೈಟಲ್ ಇರಬಾರ್ದು ಅನ್ನೋದು ಒಂದು ನಾವುಗಳೆಲ್ಲ ಅನ್ಕೊಂಡ್ ಬಂದಿರೋಲ್ಲ. ಒಂದು ಟೈಟಲ್ ಅಲ್ಲಿ ಸಿಕ್ಕಿರ್ಬೋದು ನಂಬರಲ್ಲಿ, ಸಿಕ್ತಲ್ಲ ಭಾಷೆ ಬಗ್ಗೆ ನಿಮ್ಗೆ ಅಭಿಮಾನ ಏನೇನು ತಗೊಂಡ್ರು ರೆಕಾರ್ಡ್ ಇರೋ 5-10 ವರ್ಷದ ಕೆಳಗಡೆ ಇದ್ದಿದ್ದು ರೆಕಾರ್ಡ್ ತಗೊಂಡಿದ್ದ ಡಿಸ್ಕ್ರೈಬ್ ಮಾಡುವಂಥದ್ದು. ಖಂಡಿತ ಸರ್, ಅದನ್ನ ಈಗ ಈ ಪ್ರಮೋಷನ್ ಟೈಮಲ್ಲಿ ನಾವೇನಾದ್ರು ಇನ್ಕಾರ್ಪೊರೇಟ್ ಮಾಡಬಹುದಾ ಅಂತ ಅದನ್ನ ಥಿಂಕ್ ಮಾಡಿ ಬೇಗಂತ ಮಾತಾಡ್ತೀನಿ. ನಮಸ್ಕಾರ ಅಂಡ್ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ದೀಪಕ್ ಸರ್ ಹೇಳ್ತಿದ್ರು ದಟ್ ರೇಚಲ್ ಹಾಕೊಂಡಿಂದ ಆಬ್ವಿಯಸ್ಲಿ ಶಿ ಇಸ್ ವೆರಿ ಗಾರ್ಜಿಯಸ್ ಅಂಡ್ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋ ಒಂದು ಅವರ ಫ್ರೆಂಡ್ಸ್ ಎಲ್ಲ ಅಪ್ರೋಚ್ ಮಾಡಿದ್ರು ಅಂತ. ಸರ್ ಐ ಗ್ಯಾರಂಟಿ ಯು ನನ್ನಿಂದ ಇನ್ನೂ ದೊಡ್ಡ ಕಮರ್ಷಿಯಲ್ ಡೈರೆಕ್ಟರ್ ಆಗ್ತೀರಾ ನೀವು ಈ ಸಿನಿಮಾದ ಮುಖಾಂತರ. ಡೌಟೇ ಬೇಡ, ಅದ್ರಲ್ಲಿ ನಮ್ ಡೈಲಾಗು ಇದೆ ಅಲ್ಲ, ಡೌಟೇ ಬೇಡ ಅಂತ ಹಂಗೆ. ಕಮಿಂಗ್ ಟು ದಿ ಸಿನಿಮಾ, ಆಕ್ಚುಲಿ ಫಸ್ಟ್ ಸತ್ಯಪ್ರಕಾಶ್ ಸರ್ನ ಮೀಟ್ ಆದಾಗ ಅವರೊಂದು ಕಥೆನ ಹೇಳ್ತೀನಿ ಹೇಗ್ ಅನ್ಸುತ್ತೆ ಅಂತ ಕೇಳಿದ್ರು. ಬಟ್ ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ಇವಾಗ ಹೊಸ ಹೀರೋ ಬಂದಾಗ ಬರೀ ಆಕ್ಷನ್ ಓರಿಯೆಂಟೆಡ್ ಅಥವಾ ಬರೀ ಲವ್ ಸ್ಟೋರಿನ ಯಾವ ತರ ಇದು ಅಪ್ರೋಚ್ ಆಗುತ್ತೆ ಅನ್ನೋದು ಅವ್ರ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದಿದ್ದು. ಹೊಸ ಹುಡುಗ ಬರೀ ಆಕ್ಷನ್ ಹೊಡೆದಾಟ ಬಡದಾಟನೇ ಸಿನಿಮಾ ಆಗ್ಬಾರ್ದು, ಒಂದು ಹೊಸ ಆಂಗಲ್ ಅಲ್ಲಿ ಲೆಟ್ಸ್ ಥಿಂಕ್ ಅಂದಾಗ ಇವರು ಡಿಸ್ಕಸ್ ಮಾಡ್ದಂಗೆ ಒಂದು ಕಥೆನ ಹೇಳಿದ್ರು. ಹೇಗಿರುತ್ತೆ ಒಬ್ಬ ಹೊಸ ಹುಡುಗ ಅನ್ಲಾಕ್ ಮಾಡೋಂತ ಟ್ಯಾಲೆಂಟ್ ಇರುತ್ತೆ. ಸೊ ಹೀಗೆ ಫನ್ ಹೋಗ್ಬೇಕಾದ್ರೆ ಈ ಲೈಫ್ ಅನ್ನೋ ಲಾಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕಿತಾಪತಿಯಿಂದ ಸಿಗಾಕೊಂತಾರೆ. ಬಟ್ ಆ ಕಿತಾಪತಿಯಿಂದ ಅದನ್ನ ಹೇಗೆ ಆಚೆ ಬಂದು ಹೀರೋ ಜಸ್ಟ್ ಬರೋದಲ್ದೇನೆ ಅವನ ಜೊತೆ ಇರೋರ್ನು ಹೇಗೆ ಆಚೆ ಕರ್ಕೊಂಡ್ ಬರ್ತಾನೆ ಅನ್ನೋದೇ ಒಂದು ಮೋಟೋ ಆಗಿತ್ತು. ಫಸ್ಟ್ ಟೈಮ್ ರೀಡಿಂಗ್ ಕೂತಾಗ ತುಂಬಾ ಖುಷಿ ಆಯ್ತು ಕತೆ ಕೇಳಿದಾಗ, ಬಿಕಾಸ್ ನಾವೇ ಫುಲ್ ನಗ್ತಾ ಇದ್ವಿ ಕತೆ ಕೇಳಬೇಕಾದ್ರೆ. ದಟ್ಸ್ ವೇರ್ ಐ ಫೆಲ್ಟ್ ಎಸ್, ಈ ಸಿನಿಮಾನ ನಾನು ಒಪ್ಕೊಬೇಕು, ಈ ಸಿನಿಮಾ ನಾನು ಮಾಡ್ಬೇಕು ಅಂತ. ಅದ್ರ ತಕ್ಕಂತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ರೈಟರ್ ಸರ್ ಇರ್ಬೋದು, ಅವ್ರಿಗೆ ಏನ್ ವಿಷನ್ ಇತ್ತು, ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ವರ್ಕ್ಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ಬಿಕಾಸ್ ಅವ್ರಿಗೆ ಒಂದಿಷ್ಟು ಅನುಭವಗಳಿರುತ್ತೆ, ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ನಮಗೆ ದಟ್ ಹ್ಯಾಸ್ ಟು ಫೀಲ್ ವಾವ್ ಫಾರ್ ದಿ ಯಂಗ್ ಜನರೇಷನ್ ನಾವು ಕತೆ ಕೇಳಿದಾಗ. ಬಟ್ ಅವರೆಲ್ಲ ಎಲ್ಲ ಇಂಪ್ಯಾಕ್ಟ್ ಇತ್ತು ನಾನು ಕತೆ ಕೇಳಿದಾಗ. ದಟ್ಸ್ ವೆನ್ ವಿ ಸೆಡ್ ಸರ್ ಶುರು ಮಾಡೋಣ ಈ ಪ್ರಾಜೆಕ್ಟ್ ನ, ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ. ಅಂಡ್ ನೀವು ವಿಜುವಲಿ ನೋಡಿರ್ಬೋದು, ನಮ್ಗಳು ಏನೇ ವಿಷನ್ ಏನೇ ಥಾಟ್ ಪ್ರೊಸೆಸ್ ಇದ್ರು ಅದನ್ನ ವಿಜುವಲಿ ತರದೇ ಸಿನಿಮಾಟೋಗ್ರಫರ್. ಅಂಡ್ ಲವಿತಣ್ಣ ಹ್ಯಾಸ್ ಡನ್ ಎ ವಂಡರ್ಫುಲ್ ಬ್ರಿಲಿಯಂಟ್ ಜಾಬ್ ಈ ಸಿನಿಮಾದಲ್ಲಿ. ಇನ್ನೊಂದು ಎಡಿಟಿಂಗ್ ಮ್ಯಾಟರ್ಸ್ ಅ ಲಾಟ್, ಬಿಕಾಸ್ ನನಗೆ ಸಿನಿಮಾ ಮಾಡ್ತಾ ಅನುಭವ ಆಯ್ತು. ಸಿನಿಮಾ ಶುರು ಮಾಡಿದ್ದು ಅಜಯ್ ಅನ್ನೋರು ಎಡಿಟಿಂಗ್, ಒಂದು ಫ್ಯಾಬುಲಸ್ ಜಾಬ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರು. ಬಟ್ ದೆನ್ ಕಂಪ್ಲೀಷನ್ ಬಂದ್ಬಿಟ್ಟು ಮಧು ತುಂಬಕೆರೆನೋ ಎಡಿಟರ್, ಹಿ ಕಂಪ್ಲೀಟೆಡ್ ಅವರ್ ಸಿನಿಮಾ ವಿತ್ ಎ ಕಮರ್ಷಿಯಲ್ ಟಚ್ ಇದಕ್ಕೆ ಯಾವಾಗ ಬೇಕಾದ್ರೆ ಆ ಆಸ್ಪೆಕ್ಟ್ ಅಲ್ಲಿ ಮುಗಿಸ್ಕೊಟ್ರು. ಅಂಡ್ ರೇಚಲ್ ಬಗ್ಗೆ ಹೇಳಲೇಬೇಕು, ಶಿ ಇಸ್ ಆಲ್ವೇಸ್ ಆನ್ ಟೈಮ್, ಆಲ್ವೇಸ್ ಬ್ರಿಲಿಯಂಟ್. ಅಂಡ್ ಫಸ್ಟ್ ಗೆ ಬಂದಾಗ ಕನ್ನಡ ಸ್ಕ್ರಿಪ್ಟ್ ಇರೋದ್ರಿಂದ ಪ್ರತಿಯೊಂದನ್ನು ಕೂತು ಅದನ್ನ ಹೇಗೆ ಅವ್ರು ಇಂಗ್ಲಿಷ್ ನಲ್ಲಿ ಅವ್ರ ಕ್ಲೀನ್ ಆಗಿ ಅದನ್ನ ಬರ್ಕೊಂಡು, ಅಂಡ್ ಶಿ ವಾಸ್ ವೆರಿ ಕ್ವಿಕ್. ಇದರಲ್ಲಿ ಶಿ ಡಿಂಟ್ ಟೇಕ್ ಲೈಕ್ ನಂಗೆ ಸರ್ ಇಷ್ಟು ದಿನ ಟೈಮ್ ಬೇಕು, ನಂಗೆ ಇದ್ಬೇಕು, ಆ ಥರದ್ದು ಏನಿಲ್ಲ. ಅವ್ರು ಕೊಟ್ಟು ಶಿ ವೆಂಟ್ ಹೋಮ್, ಶಿ ರೆಡ್, ಅದ್ ಏನೇನ್ ಬೇಕಾದ್ರೆ ಕನ್ನಡ ಕನ್ವರ್ಟ್ ಮಾಡ್ಕೊಂಡು ಬ್ರಿಲಿಯಂಟ್ ಆಗಿ ಬಂದು ನೆಕ್ಸ್ಟ್ ಡೇ ನಾವೆಲ್ಲ ರೀಡಿಂಗ್ ಕೂತಾಗ ಶಿ ಡಿಡ್ ವೆಲ್. ಸೊ ಅಲ್ಲಿ ಐ ಥಿಂಕ್ ಆಬ್ವಿಯಸ್ಲಿ ನೋಡೋದಕ್ಕೂ ತುಂಬಾ ಅದ್ಭುತವಾಗಿದ್ದಾರೆ. ಅಂಡ್ ಶಿ ಹ್ಯಾಡ್ ಅ ನೇಮ್, ಲವ್ ಮಾಕ್ಟೇಲ್ ಟು ಹೀರೋಯಿನ್ ಅನ್ನೋದು. ಐ ಥಿಂಕ್ ಐ ಆಮ್ ಜಸ್ಟ್ ಲಕ್ಕಿ ಅಂಡ್ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ರೇಚಲ್ ಆಸ್ ಮೈ. ಈ ರಾಘವನಿಗೆ ಒಂದು ಒಳ್ಳೆ ಜಾನಕಿನ ನೀವು ಅನ್ಲಾಕ್ ರಾಘವದಲ್ಲಿ ನೋಡ್ತೀರಾ. ನಮ್ಮ ಎಲ್ಲರ ಕನ್ಸುಗಳು ಏನೇ ಇದ್ರು ವಿ ನೀಡ್ ಪ್ರೊಡ್ಯೂಸರ್ಸ್ ಫಾರ್ ದಟ್, ಆ ಕನ್ಸನ್ನ ನನಸು ಮಾಡೋದಕ್ಕೆ. ಅಂಡ್ ಮಂಜುನಾಥ್ ಸರ್ ಇರ್ಬೋದು, ಹಾಗೇನೆ ಗಿರೀಶ್ ಸರ್, ದೇ ವರ್ಕ್ಡ್ ರಿಯಲಿ ಹಾರ್ಡ್. ಬಿಕಾಸ್ ಅನ್ಲಾಕ್ ರಾಘವ ಒಂದು ರೋಲರ್ ಕೋಸ್ಟರ್ ಜರ್ನಿ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಾಟ್ ಜಸ್ಟ್ ಇನ್ ಸಿನಿಮಾ, ನಮ್ಗಳಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಕೆಲವೊಂದು ಆಯ್ತು. ಬಟ್ ಎಲ್ಲದರಲ್ಲೂ ನಿಂತು ದಿ ಪ್ರೊಡ್ಯೂಸರ್ಸ್ ಹವ್ ಸಪೋರ್ಟೆಡ್ ಅಸ್ ವೆರಿ ವೆಲ್ ಟು ಕಂಪ್ಲೀಟ್ ದಿಸ್ ಸಿನಿಮಾ. ಅಂಡ್ ಸಿನಿಮಾ ರೀಸೆಂಟ್ ಆಗಿ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ರಿಗೂ ಧೈರ್ಯ ಬಂದಿದೆ ಅವಾಗ. ಬಿಕಾಸ್ ನಾವು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಒಂದ್ ಸ್ವಲ್ಪ ಭಯ ಇತ್ತು. ಬಟ್ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಟೀಮ್ಗೆ, ನಮ್ಗೆಲ್ರಿಗೂ ತುಂಬಾ ಖುಷಿ ಆಯ್ತು ದಟ್ ಇನ್ನು ನಾವು ಡಿಲೇ ಮಾಡೋದು ಬೇಡ, ರಪ ಸಿನಿಮಾನ ಫಸ್ಟ್ ವಿಲ್ ಸ್ಕ್ರೀನ್ ಮೇಲೆ
ತರಬೇಕು ಅನ್ನೋ ಒಂದು ಆಸಕ್ತಿ ಮತ್ತೊಂದು ಹುಮ್ಮಸ್ ಬಂತು ನಮ್ಮೆಲ್ಲರೂ. ಐ ಥಿಂಕ್ ಸಿನಿಮಾ ಹ್ಯಾಸ್ ವರ್ಕ್ ರಿಯಲಿ ವೆಲ್. ಅಂಡ್ ನಾನು ಸಾಧು ಸರ್ ಜೊತೆಗಿರ್ಬೋದು, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಸರ್, ಧರ್ಮಣ್ಣ, ಭೂಮಿ ಶೆಟ್ಟಿ, ಇನ್ನು ಹಲವಾರು ಕಲಾವಿದರು ಇದ್ರಲ್ಲಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಇಂಟೆನ್ಷನ್ ಇಂದಿದೆ ಆಡಿಯನ್ಸ್ ನ ನಗಿಸ್ಬೇಕು. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ದೇ ಹ್ಯಾವ್ ಟು ಫುಲ್ಲಿ ಎಂಟರ್ಟೈನ್. ಬರ್ಬೇಕು. ಸಿನಿಮಾದಲ್ಲಿ ನಾವ್ ಏನ್ ಮೆಸೇಜ್ ಕೊಟ್ಟು ಯಾರಿಗೋ ಏನೋ ಹೇಳ್ಬೇಕನ್ನೋದು ಏನೂ ಇಲ್ಲ. ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಖುಷಿಯಾಗಿ. ನಿಮ್ಮಲ್ಲಿ ಏನೇ ಲಾಕ್ ಆಗಿದ್ರು, ಏನೇ ಮನ್ಸಲ್ಲಿ ನೋವಿದ್ರು, ಸಿನಿಮಾ ನೋಡಿ ಅನ್ಲಾಕ್ ಆಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಸ್ಕ್ರೀನ್ ಇಂದ ಹೊರಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಂದ್ರೆ ನೆಕ್ಸ್ಟ್ February 7th ಮೋರ್ ದನ್ ರಿಲೀಸಿಂಗ್, ಐ ವುಡ್ ಸೇ ವಿ ಆರ್ ರೊಮ್ಯಾನ್ಸಿಂಗ್ ಆನ್ February 7th. ಇನ್ ಪ್ರೇಕ್ಷಕರು ಬಂದು ನೋಡ್ಬೇಕು, ಅವ್ರ ಮನೆ ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ. ಈ ಇನ್ ಬಿಟ್ವೀನ್ ನಿಮ್ಮ ಎಲ್ಲ ಮೀಡಿಯಾದವರ ನಮಗೆ ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕಾಗೇ ಆಗತ್ತೆ, ಬಿಕಾಸ್ ಅವ್ರಿಗೆ ರೀಚ್ ಆಗೋದಕ್ಕೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತು ಈ ಹೊಸ ಕಲಾವಿದನ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಸೊ ನನಗೆ ಈ ಸಿನಿಮಾ 2022 ಅಲ್ಲಿ ದೀಪಕ್ ಸರ್, ನಾನು ಅವತ್ತು ಗೋವನಲ್ಲಿದ್ದು, ಐ ಸ್ಟಿಲ್ ರಿಮೆಂಬರ್ ದಟ್ ಕಾಲ್. ಸರ್ ಫೋನ್ ಮಾಡಿ ಹೇಳಿದ್ರು, ಈ ತರ ಒಂದು ಕತೆ ಇದೆ, ವುಡ್ ಯು ಲೈಕ್ ಟು ಲಿಸನ್ ಅಂತ. ಸೊ ಸೆಟ್ ಸರ್, ನಾನು ವಾಪಸ್ ಬಂದಾಗ ನಾನು ಆಫೀಸ್ ಬರ್ತೀನಿ, ನನ್ನ ಕತೆನ ಕೇಳ್ತೀನಿ ಅಂತ. ಸೊ ಆಫೀಸ್ ಹೋದೆ ಅಂಡ್ ನಾನು ನನ್ನ ಮಮ್ಮಿ ಇಡೀ ನರೇಶನ್ ಅಲ್ಲಿ ನಗ್ ಐ ಸೆಡ್ ಅಟ್ ಒನ್ ಪಾಯಿಂಟ್ ನನ್ಗೆ ಅನ್ಸ್ತು, ನನ್ಗೆ ಈ ಸಿನಿಮಾ ಕನ್ಫರ್ಮ್ ನಾನು ಮಾಡ್ತೀನಿ ಅಂತ. ಬಿಕಾಸ್ ನರೇಶನ್ ಅಷ್ಟೊಂದು ಚೆನ್ನಾಗಿತ್ತು, ಅಷ್ಟೊಂದು ಇಮೋಷನ್ಸ್ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಒಂದು 1 hour ಸ್ಪ್ಯಾನ್ ಅಲ್ಲಿ. ದೀಪಕ್ ಸರ್ ಕೂಡ ಇತ್ತು, ಸತ್ಯ ಸರ್ ಕೂಡ ಇತ್ತು. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕನ್ಫರ್ಮ್ ಮಾಡಿದೆ ದಟ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಅಂಡ್ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಅಂಡ್ ಎಲ್ಲ ದಿನ ನಮ್ ಇಡೀ ಟೀಮ್, ನಮ್ ಡೈರೆಕ್ಷನ್ ಟೀಮ್, ನಮ್ ರೈಟರ್ಸ್ ರೂಮ್ ಎಲ್ಲರೂ ಆಫೀಸ್ ಅಲ್ಲಿ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲರಿಗೂ ಸ್ಕ್ರಿಪ್ಟ್ ಇರುತ್ತೆ. ಅಂಡ್ ಎಲ್ಲರೂ ಅವ್ರ ಡೈಲಾಗ್ಸ್ ಕನ್ನಡಲ್ಲಿ ಹೇಳಿ ಪ್ರಾಕ್ಟೀಸ್ ಮಾಡಿ, ಆ ಒಂದು ಇಮೋಷನ್, ಆ ಒಂದು ಇಂಟೋನೇಷನ್ ಅಲ್ಲಿ ಹೇಳಿ ನಮ್ಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು 3-4 ರೀಡಿಂಗ್ಸ್ ಇತ್ತು ದಿನ. ಅಂಡ್ ಅಷ್ಟೊಂದು ಪ್ರಿಪರೇಷನ್ಸ್ ಇತ್ತು. ಬಿಕಾಸ್ ಅಂಡ್ ಅದು ಎಷ್ಟು ಹೆಲ್ಪ್ ಆಯ್ತಂದ್ರೆ, ನಾವು ಸೆಟ್ ಅಲ್ಲಿ ಹೋಗುವಾಗ ಎಲ್ಲರಿಗೂ ಎಲ್ಲ ಗೊತ್ತಿತ್ತು. ಲೈಕ್ ಈ ಸೆಟ್ ಅಲ್ಲಿ ಇದೇ ಡೈಲಾಗ್, ಇದೇ ನಮ್ ಕಾಸ್ಟ್ ಇರುತ್ತೆ, ನಮ್ದು ಲೊಕೇಶನ್ಸ್ ಎಲ್ಲ ನಮ್ ಆಟೋಮ್ಯಾಟಿಕ್ಲಿ ಬಂತು. ಅಂಡ್ ಐ ಥಿಂಕ್ ಆ ಒಂದು ಪ್ರಿಪರೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇತ್ತು, ಎಸ್ಪೆಷಲಿ ಆಸ್ ಆಕ್ಟರ್ಸ್. ಅದು ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಐ ಥಿಂಕ್ ಅದು ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಟೀಮ್ ಅಂಡ್ ದ ರೈಟಿಂಗ್ ಟೀಮ್. ಅಂಡ್ ನನ್ಗೆ ಅಫ್ಕೋರ್ಸ್ ಅನ್ಲಾಕ್ ರಾಘವ ಒಂದು ಸಿನಿಮಾ ಸರ್ ಮತ್ತೆ ಮಿಲಿಂದ್ ಹೇಳ್ತಾರ, ಇಟ್ ಇಸ್ ಒಂದು ಲಾಕ್ ಅಲ್ಲಿ ನಾವು ಲೈಫ್ ಅಲ್ಲಿ ಹೆಂಗ್ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಸ್ಟೋರಿ ಹೋಗುತ್ತೆ. ಅಂಡ್ ಅಫ್ಕೋರ್ಸ್ ಇಟ್ ಇಸ್ ಅ ರಾಮ್ ಕಾಮ್. ಅಂಡ್ ಪ್ಯಾರಲಲ್ ಆಗಿ ನಮ್ಗೊಂದು ವಾಟ್ ಯು ಸೇ ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಮಾರಲ್ ಇದೆ. ಅಂಡ್ ಆಕ್ಷನ್, ಆಫ್ ಕೋರ್ಸ್, ರೊಮ್ಯಾನ್ಸ್, ಕಾಮಿಡಿ ಅದು ಎಲ್ಲ ಇದೆ. ಅಂಡ್ ಆಲ್ಸೋ ಆಸ್ ಎನ್ ಆಕ್ಟರ್ ನನ್ಗೆ ಈ ಒಂದು ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರ್ ವೈಸ್. ಎಸ್ಪೆಷಲಿ ರೊಮ್ಯಾನ್ಸ್ ಅಂದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಹೀರೋ ಹೀರೋಯಿನ್ ಒಂದು ಕಾಲೇಜ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ. ಬಟ್ ಈ ಒಂದು ಸಬ್ಜೆಕ್ಟ್ ಒಂದು ಡಿಫ್ರೆಂಟ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಬಿಕಾಸ್ ಇಟ್ ಇಸ್, ನಾನು ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ, ನನ್ನ ಪಾತ್ರ ಹೆಸರು ಜಾನಕಿ ಅಂತ. ಸೊ ನಾವು ಚಿತ್ರದುರ್ಗದಲ್ಲಿ ನಾವು ಶೂಟ್ ಮಾಡಿದ್ವಿ. ಆ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಾವು ಹೆಂಗ್ ರೊಮ್ಯಾನ್ಸ್ ತೋರಿಸಬಹುದು, ನಮ್ ಕೆಲಸ ಹೆಂಗ್ ತೋರಿಸಬಹುದು, ನಮ್ ಕಥೆಯಿಂದ ಹೆಂಗ್ ಟ್ರಾವೆಲ್ ಮಾಡಬಹುದು ಅಂತ. ಲೈಕ್ ದೀಪಕ್ ಸರ್ ಸೆಟ್, ಚಿತ್ರದುರ್ಗ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ. ಇಟ್ ಇಸ್ ಈವನ್ ಬೆಟರ್ ದೆನ್ ಟೆಕ್ಸಸ್. ಲೈಕ್ ಹೌ ಸರ್ ಪ್ರಾಮಿಸ್ ಮೀ, ನಾವು ಟೆಕ್ಸಸ್ ಹೋಗ್ತಾ ಇದೀವಿ ಶೂಟ್ಗೆ, ಬಟ್ ಸರ್ ಟುಕ್ ಮಿ ಟು ಚಿತ್ರದುರ್ಗ. ಬಟ್ ಐ ಥಿಂಕ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೀಮ್. ಆಲ್ಸೋ ಟೀಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಲಿಂದ್ ಹೇಳ್ತಾರೆ ಟೂ ಮೆನಿ ಅಪ್ಸ್ ಅಂಡ್ ಡೌನ್ಸ್, ಬಟ್ ನಾನ್ ನಂಬ್ತೀನಿ ದಟ್ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದೆ. ಅಂಡ್ ನಮ್ ಟೈಮ್ Feb 7th. ಅಂಡ್ ಐ ಬಿಲೀವ್ ದಟ್ ದೇರ್ ವಾಸ್ ಅ ರೀಸನ್ ವೈ ದೇರ್ ವಾಸ್ ಅ ಡಿಲೇ. ಬಿಕಾಸ್ ಅಷ್ಟ್ ಟೈಮ್ ಅಲ್ಲಿ ನಮ್ದು ಏನೇ ಎಫರ್ಟ್ಸ್ ಹಾಕ್ಬಹುದು ಸಿನಿಮಾ ಟು ಬೆಟರ್ ದ ಸಿನಿಮಾ, ಅದೆಲ್ಲ ಈ ಟೈಮ್ ನಾವ್ ಎಲ್ಲರೂ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ, ಒಳ್ಳೆ ಸಿನಿಮಾನ ಆಚೆ ತಗೊಂಡ್ ಬರ್ತಾ ಇದೀವಿ ಆನ್ ದ 7th of February. ಸೊ ಎಲ್ಲರೂ ಬಂದ್ ನೋಡಿ, ಬಿಕಾಸ್ ಇದೊಂದು ಚಿಕ್ಕ ಸಿನಿಮಾ, ಹೊಸ ಟೀಮ್, ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್
ಆಸ್ ಅ ಇಂಡಸ್ಟ್ರಿ ಅಂಡ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಎಲ್ಲರೂ ಬಂದ್ ಅನ್ಲೋಕ್ ರಾಘವ ನೋಡಿ ಅಂತ. ಅಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೀಪಕ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಚಾನ್ಸ್. ಮಿಲಂದ್ ಅವರು ತುಂಬಾ ಸಪೋರ್ಟಿವ್ ಆಗಿದೆ. ಹಿ ಇಸ್ ದ ಮೋಸ್ಟ್ ಜೆಂಟಲ್ ಆಕ್ಟರ್. ತುಂಬಾ ಮೂಡ್ಸ್ ನೋಡಿದ್ದೀರಾ ಟೀಸರ್ ಅಲ್ಲಿ, ಬಟ್ ಆಸ್ ಅ ಪರ್ಸನ್ ತುಂಬಾ ಜೆಂಟಲ್ ಆಗಿದೆ, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಐ ಥಿಂಕ್ ಆಸ್ ಅ ಕೋ ಆಕ್ಟರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ವನ್ ಹೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಅಫ್ಕೋರ್ಸ್ ಮಂಜುನಾಥ್ ಸರ್ ಅವರು ಹೇಳ್ಬೇಕಂದ್ರೆ ಹಿ ಈಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಫಿಗರ್. ಇದು ಇಟ್ ವುಡ್ ಬಿ ರಾಂಗ್ ಟು ಸೇ ಇಟ್ ಇನ್ ಎನಿ ಅದರ್ ಕಾಂಟೆಕ್ಸ್ಟ್, ಬಟ್ ಈ ಒಂದು ಸಿನಿಮಾದಲ್ಲಿ ಸರ್ ಹ್ಯಾಸ್ ಗಿವನ್ ಮೀ ಸೋ ಮಚ್ ಅಶ್ಯೂರಿಟಿ. ತುಂಬಾ ಗ್ಯಾಪ್ ಇತ್ತು, ಬಟ್ ಸರ್ ದಿನ ಲೈಕ್ ಒನ್ಸ್ ಇನ್ 2 weeks ಫೋನ್ ಮಾಡ್ತಾರೆ. ಆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ, ಲೈಕ್ ಸಿನಿಮಾ ಬರುತ್ತೆ, ಚೆನ್ನಾಗ್ ಆಗುತ್ತೆ, ಬೇಜಾರ್ ಮಾಡ್ಕೋಬೇಡಿ. ಆ ಒಂದು ಅಶ್ಯೂರೆನ್ಸ್ ಆಸ್ ಅನ್ ಆಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಮ್ ತುಂಬಾ ಸಿನಿಮಾಸ್ ಮಾಡ್ತೀವಿ, ಬಟ್ ಆ ಒಂದು ರಿಲೀಸ್ ಡೇಟ್ ಟು ಸಿ ಫಾರ್ ದ ಫಿಲ್ಮ್ ಟು ಸಿ ದ ಡೇ, ಒಂದು ರಿಲೀಸ್ ಡೇಟ್ ನೋಡುವಾಗ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಮೇಲೆ ವಿ ಹ್ಯಾವ್ ಸ್ಟೇಡ್ ಟುಗೆದರ್ ಆಸ್ ಅ ಟೀಮ್. ಅಂಡ್ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಟೀಮ್ ಆಫ್ ಅನ್ಲಾಕ್ ರಾಘವ. ಅಂಡ್ ಅಫ್ಕೋರ್ಸ್ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಲವಿತ್ ಸರ್, ಅಫ್ಕೋರ್ಸ್ ವಿಜುವಲ್ಸ್ ನೋಡಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲವಿತ್ ಸರ್ ಜೊತೆ ವರ್ಕ್ ಮಾಡಕ್ಕೆ ತುಂಬಾನೇ ಇಟ್ ಈಸ್ ಅ ವೆರಿ ಫನ್ experience. And of course Satya sir script ಬರ್ದಿದ್ದಾರೆ. I think Satya sir the taste ನೇ ಬೇರೆ, because of course he's a national award winning director, but ಅವ್ರದ್ದು ಒಂದು ಟೇಸ್ಟ್ ಬೇರೆ ಇದೆ ಈ ಸಿನಿಮಾದಲ್ಲಿ. ಅಂಡ್ ಐ ಥಿಂಕ್ ದಟ್ ಬ್ರಿಂಗ್ಸ್ ಔಟ್ ಅ ಡಿಫರೆಂಟ್ ಸೈಡ್ ಆಫ್ ಟು ಹಿಸ್ ಕ್ರಿಯೇಟಿವಿಟಿ. ಅಂಡ್ ಅಫ್ಕೋರ್ಸ್ ಅನೂಪ್ ಸೀಲನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ನನ್ ಹುಡುಗಿ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್, ನನ್ ತುಂಬಾ ಇಷ್ಟ ಆಯ್ತು. ಅಂಡ್ ಎಸ್, ಸೊ ನಾವು February 7th ಬರ್ತಾ ಇದೀವಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಬಹಳ ಕಷ್ಟವಾದಂತ ಸಿಚುವೇಶನ್, ಅಪ್ಸ್ ಅಂಡ್ ಡೌನ್ ಆಗ್ತಾರಲ್ಲ, ಅವಾಗಲ ಎಷ್ಟೊತ್ತು ಆಲ್ಮೋಸ್ಟ್ ಒಂದು 2 hours ಇದ್ರ ಅಂತ ಅದು ಮಲ್ಟಿಪಲ್ ಅವರ್ಸ್ ಉಲ್ಟಾ ಇದಾಗಿದ್ರು. ಯಾಕಂದ್ರೆ ಅದು ಮಲ್ಟಿಪಲ್ ಶಾರ್ಟ್ಸ್ ಅಲ್ಲ, ಶಾರ್ಟ್ಸ್ ಚೇಂಜಸ್, ಅದು ಮತ್ತೆ ಅದು ಕೆಳಗಡೆ ಇಳಿಸಿದ್ರೆ ಮತ್ತೆ ರೀಪ್ರೋಸೆಸ್ ಬಹಳ ಕಷ್ಟ, ಅದ ಕರೆಕ್ಟ್ ಅದೇ ಪೊಸಿಷನ್ ನಿಲ್ಸ್ಬೇಕು ಅಂತ. ಸೊ ಶಾರ್ಟ್ ಬ್ರೇಕ್ ಅಲ್ಲೆಲ್ಲ ಅದೇ ಒಂದು ಸಪೋರ್ಟಿವ್ ಆಗಿ ಇಟ್ಕೊಂತ ಇದ್ರು, ಬಟ್ ಸ್ಟಿಲ್ ಅದು ಉಲ್ಟಾ ಇರ್ಬೇಕಲ್ಲ. ಅದನ್ನ ಹೇಳದ್ನಲ್ಲ, ಅಂದ್ರೆ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವು ವಿಷನ್, ಡೈರೆಕ್ಟರ್ ಏನೇ ವಿಷನ್ ಅನ್ಕೋಬಹುದು, ಬಟ್ ಆರ್ಟಿಸ್ಟ್ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಎಕ್ಸಿಕ್ಯೂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಡೈರೆಕ್ಟರ್ ಸರಿಗೆ ಒಂದು ಆಸೆ ಇರುತ್ತಲ್ವಾ. ಅವ್ರು ಸೂಪರ್ ಆಗಿ ಕಾಣ್ತಾರೆ ಸರ್. ನೀವು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗತ್ತೆ ಅವ್ರದ್ದೊಂದು ಗೆಟಪ್ ಚೇಂಜ್ ಇದೆ. ಅವರು ನಿಮ್ಗೆ ಇಬ್ರು ಇದರಲ್ಲಿ ಒಂದು ಹೊಸ ತರ ಕಾಣಿಸ್ತಾರೆ ಸರ್. ಒಂದು ಶೋಭರಾಜ್ ಸರ್, ಆಮೇಲೆ ಸಾಧು ಸರ್. ಸಾಧು ಸರ್ ನೀವು ಇಲ್ಲಿ ತನಕ ನೋಡಿರೋ ಸಾಧು ಸರ್ ಒಂದಾದ್ರೆ, ಇಲ್ಲಿ ಒಂದು ಬೇರೆ ತರನೇ ಅವ್ರನ್ನ ಒಂದು ಬೇರೆ ಔಟ್ಫಿಟ್ ವೈಸ್ ಅಲ್ಲಿ ಇರ್ಬೋದು, ಅವ್ರ ಕ್ಯಾರೆಕ್ಟರ್ ವೈಸ್ ಅಲ್ಲಿ ಇರ್ಬೋದು, ಒಂದು ಬೇರೆ ತರ ಪ್ರೆಸೆಂಟ್ ಆಗಿದ್ದಾರೆ. ಇವನ್ ವಿತ್ ಶೋಭರಾಜ್ ಸರ್, ಅಂದ್ರೆ ನಿಮ್ಗೆ ಒಂದು ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಶೋಭರಾಜ್ ಸರ್ ಅಂಡ್ ಸಾಧು ಸರ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಬೇರೆ ತರ, ಅಂದ್ರೆ ಇಲ್ಲಿ ತನಕ ನೋಡಿಲ್ದಿರೋ ಇಬ್ರು ವ್ಯಕ್ತಿಗಳು ನೀವು ಕಾಣಿಸ್ತಾರೆ. ಅದ್ರಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ವಿ. ಅದೊಂಚೂರು ಕಥೆಲಿ ಬ್ಲೆಂಡ್ ಆಗಿದೆ ಸರ್. ಅಂದ್ರೆ ಅದು ಕಥೆಯಲ್ಲಿ ಅದು ಬರುತ್ತೆ, ಯಾಕೆ ಉಲ್ಟಾ ಅವರು ಎಲ್ಲ ಹಾಕಿದ್ದಾರೆ ಅಂತ. ಅದಕ್ಕೆ ನಿರ್ಮಾಪಕರು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇದುವರೆಗೂ ನಾನು ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಎಲ್ಲ ಮಾತಾಡಿದ್ದಾರೆ, ಆದ್ರೂ ನಿರ್ಮಾಪಕನಾಗಿ ಮಾತಾಡ್ತೇನೆ. ಇದು ನನ್ನ 4ನೇ ಸಿನಿಮಾ. ಇದು ಉದ್ಘರ್ಷ, ವೀಕೆಂಡ್, ಮ್ಯಾನ್ ಆಫ್ ದ ಮ್ಯಾಚ್, ಅನ್ಲಾಕ್ ರಾಘವ. ಅನ್ಲಾಕ್ ರಾಘವ ಪಿಕ್ಚರ್ ಮಾಡ್ಬೇಕಾದ್ರೆ ಅದು ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡಾಗ ಅದು ಬೇರೆ ತರನೇ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕನಸಲ್ಲಿ ಇಟ್ಕೊಂಡು ಶುರು ಮಾಡ್ಕೊಂಡಿರ್ತಿಲ್ಲ ಅದನ್ನ. ಅದು ಆದ್ರೆ ಯಾವ್ದೇ ಒಂದು ಚಿತ್ರನೂ ಹೊಂದ್ಕೊಂಡಂಗ ಒಂದು 6 ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡ್ಬಿಡ್ತೀವಿ, ಇಲ್ಲ ಇಮ್ಮಿಡಿಯೇಟ್ ಮುಗಿಸ್ಬಿಡ್ತೀವಿ, ಅದಾಗಲ್ಲ ಅದನ್ನ. ಯಾಕಂದ್ರೆ ಸಿನಿಮಾ ಮಾಡಿದ ಮೇಲೆ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ ವರ್ಗು ಆ ಪ್ರೆಸೆಂಟೇಷನ್ ಬರ್ಬೇಕದನ್ನ. ಅದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ನಿರ್ದೇಶಕರು ಇರ್ತಾರೆ, ರೈಟರ್ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಎಡಿಟಿಂಗ್ ಇರುತ್ತೆ, ಪ್ರತಿಯೊಂದು ಡಿಒಪಿ ಕೆಲಸ ಇರುತ್ತೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ನಮಗೆ ಒಂದು ಮೂವಿ ಮಾಡ್ಬೇಕಾದ್ರೆ ನಮಗೆ ಒಂದು ಆರ್ಟಿಸ್ಟ್ ನಮಗೆ ಏನಾದ್ರು ಅವತ್ತು ಮಳೆ ಬರ್ತಾ ಇತ್ತು. ನಮ್ಮ ಸುಮಾರು ಸರ್ತಿ ನಮ್ಮ ಸಿನಿಮಾದಲ್ಲಿ ಮಳೆ ಬಂದು ನಮ್ಗೆ ಡೀಲ್ ಆಗಿದೆ. ಚಿತ್ರದುರ್ಗದಲ್ಲಿ ಮಳೆ ಬಂತು, 1 ತಿಂಗಳು ಎದುರ್ಕೊಂಡು ಅಲ್ಲೇ ಹೋಯ್ತು ಅದನ್ನ. ಅದು ಸಿನಿಮಾ ಇಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಸಾಧು ಸರ್ ಎಲ್ಲ ಫುಲ್ ದೊಡ್ಡ ಟೀಮ್ ಇಟ್ಕೊಂಡಾಗ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ನಮ್ಗೆ. ಅದನ್ನ ಒಂದು ಸರ್ತಿ ಹೆಂಗ್ ಮಳೆ ಬಂತು,
ಸದಸ್ಯರದು 1-2 ತಿಂಗಳು ಟೈಮ್ ಕರ್ಕೊಂಡು ಹೋಯ್ತು ಅದನ್ನ. ಅದು ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ನಮಗೆ ಸದಸ್ಯರು ಸಿಗ್ತಾರೆ, ಎಲೆಕ್ಷನ್ ಆನೌನ್ಸ್ ಆಯ್ತು ಟೈಮಲ್ಲಿ ಅವರು 2 ತಿಂಗಳು ಸಿಗ್ಲಿಲ್ಲ. ಈ ತರದೆಲ್ಲ ವಿಚಾರ ಇರುತ್ತೆ. ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹಿಡ್ಕೊಂಡು ನಾನು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬರ್ತೀನಿ ಅಂತಂದಾಗ ಅದು ಟೈಮ್ ಪ್ರೊಸೆಸ್. ಅದನ್ನ ಎಲ್ಲರೂ ಇಂಡಿವಿಜುವಲ್ ಆಗಿ ಅವ್ರದೇ ಫ್ರೀ ಸಿಗ್ಬೇಕು, ಅದನ್ನ ಬೇರೆ ವರ್ಕ್ ಮಾಡ್ತಿರ್ತಾರೆ ಬಿಟ್ಕೊಂಡು ನಮ್ ಕೆಲ್ಸಕ್ಕೆ ಬರ್ಬೇಕು. ಆಮೇಲೆ ಸಿನಿಮಾ ಎಲ್ಲ ಮಾಡಿದ್ಮೇಲೆ ಲಾಸ್ಟ್ ನಾವು ನೋಡಿದಾಗ ಒಂದ್ಸರ್ತಿ ಇನ್ನೇನೋ ಬೇಕು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಮತ್ತೆ ಇನ್ನೊಬ್ಬ ಎಡಿಟರ್ ಕರ್ಕೊಂಡು ಇನ್ನೊಂದ್ ಸ್ವಲ್ಪ ವರ್ಕ್ ಮಾಡಿದಾಗ ಸೊ ಮೊನ್ನೆ ನಾವು ನೋಡಿದಾಗ ಅದನ್ನ ನಮ್ ಜನ ತೃಪ್ತಿ ಆಯ್ತು, ಬಹಳ ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಇಮ್ಮಿಡಿಯೇಟ್ ಆಗಿ ನಾವು ರಿಲೀಸ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದನ್ನ ಚಿತ್ರ ಚೆನ್ನಾಗಿ ಬಂದಿದೆ ಬಹಳ. ಇದ್ರ ಒಳಗಡೆ ನಾವು ಸತಿ ಸಾಂಗ್ ರಲ್ಲಿ ಶೂಟಿಂಗಿಗೆ ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ನಾವು ಇಲ್ಲ ಹೊರಗಡೆ ಬ್ಯಾಂಕ್ ಹೋಗೋಣ, ದುಬೈ ಹೋಗೋಣ, ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಎಸ್ಪೆಷಲಿ ಈ ಸಾಂಗ್ ಅಲ್ಲೇನೆ, ಈ ಸಾಂಗ್ ಹೊರಗಡೆ ಹೋಗ್ಲೇಬೇಕು. ಆ ಸಾಂಗ್ ಬಹಳ ಚೆನ್ನಾಗಿದೆ. ಇನ್ನೊಂದು ರಾಘವ ಇದೆ, ಅದನ್ನು ಅಲ್ಲೇ ತೆಗಿಬೇಕು ಅಂತ ಅನ್ಕೊಂಡ್ವಿ. ಇಲ್ಲ ಬೇಡ ನಮ್ದು ನೇಟಿವಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಚಿತ್ರದುರ್ಗ ಇದರಲ್ಲಿ ವರ್ಷ ಅನ್ಸುತ್ತೆ ನಿಮ್ಗೆ. ಇದನ್ನ ನಾವು ಹೇಳೋವರೆಗೂ ನಿಮ್ಗೆ ಗೊತ್ತಾಗತ್ತ. ಫ್ಯಾನ್ ಇಲ್ಲ ಅಂದ್ರೆ ನೀವು ಚಿತ್ರದುರ್ಗ ಅನ್ಕೊಳ್ಳಲ್ಲ. ಅದನ್ನಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ನೀವು ಸ್ಕ್ರೀನ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇರೋದ್ರಿಂದ ನೋಡಿ ಬಹಳ ಬ್ಯೂಟಿಫುಲ್ ಕಾಣುತ್ತೆ. ಅದನ್ನ ರಾಘವನು ಚಿತ್ರದುರ್ಗದಲ್ಲಿ ಶೂಟ್ ಆಗಿದೆ. ಇನ್ನೂ ಒಂದು ಸಾಂಗ್ ಇದೆ, ಅದು ಇಲ್ಲೇ ಶೂಟ್ ಮಾಡಿದೀವಿ. ನಮ್ ನೇಟಿವಿಟಿನ ಕಟ್ಕೊಟ್ಟಿದೀವಿ ಕಂಪ್ಲೀಟ್ ಆಗಿ. ಒಂದು ಹಳ್ಳಿ ಕಡೆ ಒಂದು ವಾತಾವರಣ, ಅಲ್ಲೊಂದು ಬಾಲ್ಯದಲ್ಲಿ ಒಂದು ಸ್ನೇಹ, ಒಂದು ಪ್ರೀತಿ, ಅದು ಬೆಳ್ಕೊಂಬಂದು ಕೊನೆಗೆ ಏನಾಗುತ್ತೆ, ಇದು ಒಂದು ಬೇರೆ ತರ ಜಾನರಲ್ಲಿ ಇದೆ. ಚೆನ್ನಾಗಿದೆ. ರಾಮ್ ಕಾಮ್ ಸಬ್ಜೆಕ್ಟ್ ಇದೆ. ಅದು ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಗಳ ಒಂದು ಸಹಕಾರದಿಂದ ಈಗ ಒಂದು ತೃಪ್ತಿದಾಯಕವಾಗಿ ನಿಂತ್ಕೊಂಡಿದೆ. ಈಗ ನಾನು ನಿಮ್ಮ ಎದುರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು ನನ್ಗೆ ತೃಪ್ತಿ ಆಗಿದೆ ಅಂತ ಅನ್ಸಿದ್ಮೇಲೆ ನಾನು ನಿಮಗೆ ಧೈರ್ಯವಾಗಿ ಹೇಳ್ತೀನಿ, ನಿಮ್ಗೂ ತೃಪ್ತಿ ಆಗುತ್ತೆ. ನೀವೆಲ್ಲ ಬಂದು ಸಿನಿಮಾ ನೋಡಿ ಹರಿಸಿ. ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಕಷ್ಟ ಆಗ್ತಾ ಇದೆ. ನಾವು ಹೊರಗಡೆಯಿಂದ ಬರೋ ಸಿನಿಮಾಗಳನ್ನ ಬಹಳ ನೋಡ್ತೀವಿ, ಬಹುಶಃ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಮಲಯಾಳಂ ಪಿಕ್ಚರ್ ಬಹಳ ಚೆನ್ನಾಗಿ ಬರುತ್ತೆ, ತೆಲುಗು ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ, ಹಿಂದಿ ಚೆನ್ನಾಗಿ ಬರುತ್ತೆ. ನಮ್ ಕನ್ನಡ ಪಿಕ್ಚರ್ ಅಂತ ನಮ್ಗೆ ಇಷ್ಟನೇ ಆಗಲ್ಲ. ಈಗೆಲ್ಲ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಬಂದು ನೋಡ್ಬೇಕಲ್ಲ. ಅದನ್ನ ನಮ್ ಕನ್ನಡ ಪಿಕ್ಚರ್ಸ್ ಎಷ್ಟು ಒಂದು ಸಿನಿಮಾನ ಕಟ್ಕೊಡ್ಬೇಕಾದ್ರೆ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ, ಅವ್ರದೊಂದು ಸಮಯ, ಹಣ, ಅವ್ರದೊಂದು ಪರಿಶ್ರಮ ಎಲ್ಲದೂ ಕೌಂಟ್ ಆಗುತ್ತೆ. ಅದನ್ನ ಅದು ಒಂದು ಬಂದು ನೋಡೋಣ, ಒಂದು ಅವ್ರಿಗೊಂದು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಬರ್ಬೇಕಾಗುತ್ತೆ. ಪ್ಲಸ್ ನಾವೀಗ ಎಲ್ಲರಿಗೂ ಒಂದು ಮನೆಗೂ ತಲುಪಿಸೋ ಒಂದು ಜಾಗೃತಿಯನ್ನು ಮಾಡ್ತಾ ಇದೀವಿ. ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ, ಬನ್ನಿ ಅಂತ ಅಂದ್ಬಿಟ್ಟು ಒಂದು ಪಬ್ಲಿಸಿಟಿ ಇನ್ನೊಂದು ವಿಚಾರಕ್ಕೆ ಬಹಳ ಗ್ರ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಅದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ ನನಗೆ. ನಿಮ್ಮಗಳ ಸಹಕಾರದಿಂದ ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬಿಟ್ಟು ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಎಲ್ಲರೂ ವಾಲಂಟಿಯರ್ ಆಗಿ ಏನೋ ಒಂದು ಸಿನಿಮಾ ಬಂದಿದೆ ಕನ್ನಡದಲ್ಲಿ ನೋಡೋಣ, ಒಂದು ಇಲ್ಲಿ ಬೆಳೀತಿರ್ತಕ್ಕಂಥ ಒಂದು ಆರ್ಟಿಸ್ಟ್ ಗಳಿಗೆ ಒಂದು ಅವಕಾಶನ, ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಬರೋದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ. ನಿಮ್ಗಳ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಟಿವಿ ಮಾಧ್ಯಮ ಇದೆಯಲ್ಲ ಸರ್, ಪತ್ರಿಕಾ ಮಾಧ್ಯಮ ಇದೆ, ಟಿವಿ ಮಾಧ್ಯಮ ಇದೆ. ನಾವು ಮನೆಗೆ ಮೊದಲು ನಮ್ಮಲ್ಲಿ ಊರ್ ಕಡೆ ಎಲ್ಲ ಜಡ್ಗ ಗಾಡಿಯಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಊರೊಳಗೆಲ್ಲ. ಬಟ್ ಈ ಆತರದ್ದು ಇಲ್ಲ ಈಗ. ಇಲ್ಲ ಸರ್, ಅದನ್ನ ನಾವೇ ಕಲಿಸ್ಕೊಂಡು ಒಂದು ವಿದ್ಯೆ ಅದಂಗ ಆಗೋದಿಲ್ಲ. ಅದ ಯಾರೋ ಒಬ್ಬ ಹಾಲು ಯಾರೋ 10 ಮನೆ ಕೊಡ್ತಾನೆ ಅಂದ್ರೆ ಮಿಕ್ಕವ್ರು ಬರುವ ಆತರ ಆಗೋದಿಲ್ಲ. ಅದೇ ಅವನು ಮಾತಾಡೋತರ ಹೇಳಿ ಸರ್, ನೀವು ಐಡಿಯಾ ಕೊಡಿ ಸರ್, ಅದನ್ನು ಮಾಡ್ತೀವಿ ಸರ್. ಒಂದು ಹೊಸ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ನಾವು. ನನಗೆ ಅಂದ್ರೆ ಜನಗಳಿಗೆ ತಲುಪಬೇಕು. ಬಟ್ ಫಸ್ಟ್ ಏನ್ ನಾವು ಶುಕ್ರವಾರ ಅಂತ ರಿಲೀಸ್ ಮಾಡ್ತೀವಿ, ಒಂದ್ ಇಷ್ಟ ಆಯ್ತು ಜನಗಳಿಗೆ ಅಂತ ಒಂದು ಅಭಿಪ್ರಾಯ ಆಚೆ ಬಂತು ಅಂತಂದ್ರೆ ಚೆನ್ನಾಗಿದೆ ಮೂವಿ ಅಂತ ಮೇನ್ ಫಸ್ಟ್ ಬರದೆ ಹೆಂಗಸರು ಬಾಯಿಂದ ಅದನ್ನ ಅದು ಬಂತು ಅಂತಂದ್ರೆ ನೆಕ್ಸ್ಟ್ ಡೇ ಆಕ್ಚುಲಿ ಮನೆಯಿಂದ ಆಚೆ ಬರ್ತಾರೆ. ಎಲ್ಲರಿಗೂ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಅವಶ್ಯಕತೆ. ಈಗ ನಮ್ಮನೆಯಲ್ಲೇ ತಗೊಳ್ಳಿ, ಇನ್ಯಾರ ಮೇಲೆ ತಗೊಳ್ಳಿ, ನಾವೇನೇ ಟಿವಿ ಮುಂದೆ ಕುತ್ಕೊಂಡ್ರು ಯಪ್ಪ ಈ ಮನೆ ಸಾಕಾಗ್ಬಿಟ್ಟಿದೆ ಅಂದ್ರು ಆಚೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತೀವಿ. ಆಚೆ ಎಲ್ಲಿಗೆ ಹೋಗ್ತಾರೆ? ಅದು ಎಂಟರ್ಟೈನ್ಮೆಂಟ್ ಬೇಕು. 1-2 ಅವರ್, ಒಂದು 2 hours ಕುತ್ಕೊಂಡು ಮೂವಿ ಮಾಡೋಂತ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಖುಷಿ ಆಗುತ್ತೆ. ಅದನ್ನ ಒಂದು ಒಳ್ಳೆ ಸಿನಿಮಾ ಇದೆ ಅಂತ ಒಂದು ಹೆಸರು ಬಂದ್ರೆ, ಒಂದು ಜನಗಳ ಅಭಿಪ್ರಾಯ ಬಂತು ಅಂದ್ರೆ ಈ ಮೂವಿ ನೋಡೋಣ ಚೆನ್ನಾಗಿದೆ ಅಂತ ಬರ್ತಾರೆ. ಆತರ ಬಂದು ನೋಡೋ ತರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಅದಕ್ಕೆ ನಿಮ್ಗಳ ಸಪೋರ್ಟ್ ಬೇಕು. ಎಲ್ಲಾ ಜನಗಳು ಬಂದು ನೋಡಿ ಹರಿಸಿದ್ರೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು. ಇನ್ನೊಂದು ಸರ್, ಎವ್ರಿ ಡೇ ನ್ಯೂಸ್ ಪೇಪರ್ ಅಲ್ಲಿ ಇಂದಿನ ಕಾರ್ಯಕ್ರಮ ಅಂತ ಬರ್ತದೆ, ಟುಡೇಸ್ ಎಂಗೇಜ್ಮೆಂಟ್. ಅಲ್ಲಿ ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ನೋಡಿ ಅಂತ ಕಡೆ ನಿಮ್ಮ ಟೀಮಲ್ಲಿ ಹೋಗಿದ್ದೇನೆ. ಅಟ್ಲೀಸ್ಟ್ ಒಂದು ಪಾಂಪ್ಲೆಟ್ಸ್ ತರ ಹಂಚೋದಾದ್ರೆ ಒಂದು ಅವೇರ್ನೆಸ್ ಆಗುತ್ತೆ. ದೀಪ ಇದೆ ಫಾರ್ ಎಕ್ಸಾಂಪಲ್, ಸ್ಟಾಫ್ ಎಲ್ಲೆಲ್ಲೋ ದೊಡ್ಡ ಫಂಕ್ಷನ್ಸ್ ಎಲ್ಲ ನಡೀತಾ ಇರುತ್ತೆ. ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನೋಡಿ, ನಾಡಿದಿಂದಾನೆ ಬೆಂಕಿ ಎತ್ತಿದ್ದಾರೆ, ಸಿಕ್ಕಾಬಡೆ ಜನ ಸೇರ್ತಾರೆ ಮಂಡ್ಯದಲ್ಲಿ. ಗುಡ್ ಪ್ಲೇಸ್ ಫಾರ್ ಯು ಟು ದೀಪ ಕೊಟ್ಟು ಅಟ್ಲೀಸ್ಟ್ ಯಾವ ರೀತಿನಾದ್ರೂ ಪ್ರಮೋಟ್ ಮಾಡ್ಬೋದು ನೀವು, ಜನಗಳಿಗೆ ಒಂದು ಅವೇರ್ನೆಸ್ ಆಗಿ. ಇನ್ನೊಂದು ಡೈಲಿ ಎಂಗೇಜ್ಮೆಂಟ್ಸ್ ಇದೆಯಲ್ಲ, ಬಹುಶಃ ಯಾರು ಅಬ್ಸರ್ವ್ ಮಾಡಿರಲ್ಲ. ಒಂದು 3-4 ಕಾರನ್ನು
ತುಂಬ ಪಬ್ಲಿಕ್ ಬಂದು ಕೂತ್ಕೊಳ್ಳುವಂಥ ಫಂಕ್ಷನ್ಸ್ ಇರುತ್ತೆ, ಸ್ಪೀಚಸ್ಸು ಮತ್ತು ಡಿಸ್ಕೋರ್ಸಸ್ಸು ಆ ಥರದ್ದು ಈ ಥರದ್ದು ಅಲ್ಲೆಲ್ಲ ಯು ಕ್ಯಾನ್ ಟ್ರೈ ಫಾರ್ ಸಮ್ ಪಬ್ಲಿಸಿಟಿ. ಯಾರು ಟ್ರೈ ಮಾಡಿಲ್ಲ. ಖಂಡಿತವಾಗ್ಲೂ ಸರ್, ಯು ಮೈಟ್ ಗೆಟ್ ಸಮ್ ಆಡಿಯನ್ಸ್. ಖಂಡಿತವಾಗ್ಲೂ ಸರ್. ನಮ್ಮ ಮಾರ್ಕೆಟಿಂಗ್ ಹೆಡ್ ಸುನಿಲ್ ಮಾನವ್ರು ಇದ್ದಾರೆ, ಮತ್ತೆ ನಮ್ಮ ಇದು ನೋಡ್ಕೊಂತಿರೋದು ಮತ್ತೆ ಪ್ರಶಾಂತ್ ಬಾಗೂರ್ ಇದ್ದಾರೆ. ಇನ್ನು ಇವರೆಲ್ಲ ಒಂದು ಸಹಯೋಗದೊಂದಿಗೆ ನೀವು ಹೇಳಿರೋ ಪಾಯಿಂಟ್ ಅನ್ನು ಆಕ್ಚುಲಿ ತಗೊಳ್ತೀವಿ ಅದನ್ನ. ಅದು ಈ ಮಂಡ್ಯದಲ್ಲಿ 20 ತಾರೀಕಿಂದ ಶುರುವಾಗ್ತಾ ಇದೆ. ಅಲ್ಲಿ ಮತ್ತೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಸಾಧ್ಯವಾಗುತ್ತೆ ನಮ್ಮ ಈ ಒಂದು 1.5 ತಿಂಗಳು ನಾವು ಎಫರ್ಟ್ ಹಾಕ್ತಿವಿ. ಹೌದು ಹೌದು ಹೌದು. ಆ ಮೊದಲನೇ ಒಂದು ವಾರ ಉಳ್ಕು ಅಂತಂದ್ರೆ ಮುಂದಿನ ವಾರ ಕಂಟಿನ್ಯೂ ಅಂತಂದ್ರೆ ಒಂದು ಜೀವ ಬಂದಂಗೆ. ಇಲ್ಲ ಸರ್, ಅಪ್ ಟು ಹುಬ್ಬಳ್ಳಿವರೆಗೂ ಮೂವ್ ಆಗ್ತೀವಿ ಸರ್ ನಮಗೆ. ಓಕೆ ಓಕೆ. ಖರ್ಚೇನಿಲ್ಲ ಸರ್ ಜಾಸ್ತಿ. ಯಾವುದೋ ಒಂದು ಪಬ್ಲಿಕ್ ಫಂಕ್ಷನ್ಗೆ ಇದು BP ವಾಡಿಯಾ ರೋಡ್ನಲ್ಲಿ ಇದಿದೆ ನಿಮ್ಮ ಫ್ರೆಂಡ್ ಆ ಥರ ಜಾಗಗಳಿದೆ ಏನಪ್ಪ. ಅಲ್ಲಿ ಒಂದು ದಿವಸಕ್ಕೆ 2-3 ಫಂಕ್ಷನ್ಸ್ ಇರುತ್ತೆ. 250-300 ಜನ ಡೆಫಿನೆಟ್ ಆಗಿ ಶೋಬೇಕು ಅಂತ ಕಡೆ. ಖಂಡಿತ ಸರ್, ಖಂಡಿತ ಸರ್. ಹುಡುಗ ಹುಡುಗಿಗಳು ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ, ಇಷ್ಟಪಡ್ತಾರೆ, ಚಂದ ಇದಾರಪ್ಪ ನೋಡೋಣ ಅಂತ. ಈಗ ಡೈರೆಕ್ಟರ್ಗೂ ನಮಗೂ ಅದೇ ಬಂಡವಾಳ ಅದನ್ನ. ಅದು ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದಿದೆ ಚಿತ್ರದಲ್ಲಿ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಅದೊಂದು ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶನೇ ನಮಗೆ ಅದನ್ನ. ಅದು ನೀವು ಹೇಳಿದ ನಾನು ಖಂಡಿತ ಕನ್ಸಿಡರ್ ಮಾಡ್ತೀನಿ ಸರ್. ಅದನ್ನ ನಮ್ಮ ಟೀಮ್ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು. ಸಾಹಿತ್ಯ ಸಮ್ಮೇಳನ ಮಾತ್ರ ಬಿಡ್ಲೇಬೇಕು. ಇಲ್ಲ ಸರ್, ಇಲ್ಲ 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 ಇಲ್ಲ. ಮೆಟ್ರೋನು ಮಾಡ್ಬೋದು ಹೊಸ ಸರ್. ಮೆಟ್ರೋ ಜನ ಜಾಸ್ತಿ ಎಲ್ಲಿದ್ದಾರೆ, ಸಿಟಿ ಮಾರ್ಕೆಟ್ ಅಲ್ಲೂ ಮಾಡ್ಬೋದು. ಪಬ್ಲಿಸಿಟಿ ಮಾಡ್ಬೋದು. ಬೇರೆ ಬೇರೆ ಪೀಪಲ್ ಆರ್ ಬೇರೆ. ಮೆಟ್ರೋ, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ಸ್ ಅಲ್ಲೆಲ್ಲ ಅವೇರ್ನೆಸ್ ಅದೇ. ನಾನು ಚಿತ್ರದುರ್ಗ ಅಂತ ಇಲ್ಲಿ ಬಂದವನು ಇಲ್ಲಿ ನೋಡ್ಕೊಂಡೆ ನಮ್ಮೂರ ಬಗ್ಗೆ ಅದು ಸ್ವಲ್ಪ ಮೆನ್ಷನ್ ಮಾಡ್ಬೇಕು ನೀವು ಏನಾದ್ರು, ಬರೀ ಪಾಂಪ್ಲೆಟ್ ಅಲ್ಲಿ. ದೀಪಕ್ ಜೊತೆಗೆ ಹಾಕಿ ಮುಟ್ಟಿ ಹೇಳ್ತೀನಿ. ಇಲ್ಲ ಇಲ್ಲ ಸಜೆಷನ್ ಬಹಳ ಖುಷಿ ಸರ್. ಅವ್ರು ನಿಂತ್ಕೊಂಡಾಗ ಅದನ್ನೇ ಹೇಳ್ತಾ ಇರ್ತಾರೆ, ಮಾಡಿ ಅದು ಓದಿದ್ರೆ ಪರವಾಗಿಲ್ಲ, ಮಾತ್ರ ಈ ತರ ಕಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲ ಇಲ್ಲ, ಓದ್ತಾರೆ ಓದೋ ತರ ಕ್ಲೀನ್ ಆಗಿ ಆರ್ಟಿಕಲ್ ಕೊಟ್ರೆ ಅದನ್ನ ಡಿಫ್ರೆಂಟ್ ಆಗಿ ಓದ್ತಾರೆ. ಸಿಟಿನೂ ಕಾನ್ಸಂಟ್ರೇಟ್ ಮಾಡಬೇಕು. ಬೆಂಗಳೂರು ಸಿಟಿನು ನೀವು ಚರ್ಚ್ ಸ್ಟ್ರೀಟ್ ಅಲ್ಲಿ ಓಡಾಡಕ್ ಜಾಗ ಇರಲ್ಲ, ಅಲ್ಲೂ ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ ಚರ್ಚ್ ಸ್ಟ್ರೀಟ್. ಕ್ರಿಸ್ಮಸ್ ಮಾಡಬಹುದು. ಆಮೇಲೆ ಇವಾಗಲೂ ಇನ್ನೂ ಜಾಸ್ತಿ ಇವ್ರ ಮುಂದಾಳತ್ವದಲ್ಲೇ ಮುಂದುವರಿತೀವಿ ಕ್ರಿಸ್ಮಸ್ಗೆ. ಅವ್ರು ಅಲ್ಲೇ ರಿಚ್ ಎಲ್ಲ ಇದಾರಲ್ಲ. ಹೋಗ್ಬೇಡಿ, ಯಾರಿಗೂ ಕಾಣಿಸಲ್ಲ. ಏನು ಡಬಲ್ ಕಾಣುತ್ತೆ. ಅವರೇ ಅನ್ನಕ್ಕೆ ಆಗ್ಬಿಡ್ತಾರೆ. ನಾನು ಓದ್ತೋದು ಏನು ರಶ್ ಇದೆ ಚರ್ಚ್ ಸ್ಟ್ರೀಟ್. 4 ಗಂಟೆ ಜನ 6 ಗಂಟೆ ಕಾಲಿಡೋದು. ಹೌದು. ಅಂದ್ರೆ ಇದು ಚಿತ್ರದುರ್ಗದಿಂದ ಸ್ವಲ್ಪ ದೂರದಲ್ಲಿರೋ ಕೋಟೆನಾಡು ಅಂತ ಒಂದು ಮಾಡ್ಕೊಂಡಿದ್ವಿ. ಸೊ ಚಿತ್ರದುರ್ಗದಲ್ಲೇ ಮೇಜರ್ ಶೂಟ್ ಆಗಿರೋದು. ಬ್ಯಾಂಗ್ಳೂರಲ್ಲೇ ಒಂದು 10-15% ಬರುತ್ತೆ ಅಷ್ಟೇ. ಹೌದು ಸರ್, ಖಂಡಿತ ಸರ್. ನನಗೆ ಒಂದು ಬೆಂಕಿ ಎಷ್ಟು ಗಂಟೆದಲ್ಲಿ ಪ್ರೆಸ್ ಮೀಟ್ ಅದು ಕ್ಲಬ್ ಮಾಡಬಹುದು. ಕೆಂಡ ಸಂಪಿಗೆ ಅಲ್ಲೇ. ಹೌದೌದು. ಯಾಕಂದ್ರೆ ಆ ಊರೇ ಅಷ್ಟು ಬ್ಯೂಟಿಫುಲ್ ಆಗಿದೆ ಸರ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಆಮೇಲೆ ನಾನು ಈ ಸ್ಟೇಜ್ ಮುಖಾಂತರ ನಿಮಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಅದೇ ಹೇಳ್ತಾ ಇದ್ದೆ, ಒಂದು 3 days ಬ್ಯಾಕ್ ನಿಮ್ಮನ್ನ ನೆನ್ಸ್ಕೊಂತಾ ಇದ್ದೆ. ನನ್ನ ಫಸ್ಟ್ ಸಿನಿಮಾ ಭಾಗ್ಯರಾಜ್ ಪ್ರೆಸ್ ಮೀಟ್ ಅಲ್ಲಿ ಕೇಳಿದಂತ ಪ್ರಥಮ ಪ್ರಶ್ನೆ ನೀವೇ. ಆಮೇಲೆ ನೀವು ಪ್ರೆಸ್ ಮೀಟ್ ಆದ್ಮೇಲೆ ಹೇಳಿದ್ರಿ, ಅಂದ್ರೆ ನಿಮ್ಮಂತ ವಿಷನ್ ಇರೋ ಯಂಗ್ಸ್ಟರ್ಸ್ ಗೆಲ್ಬೇಕು ಅಂತ. ಸೊ ಆ ಮಾತು ಇವತ್ತಿಗೂ ಹೌದು ಸರ್. ನಾವು ಅದನ್ನ ತಲೆ ಇಟ್ಕೊಂಡು ಅದು ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಆಗಿರೋದ್ರಿಂದ ಈಗ ನಾವ್ ಹೆಂಗ್ ಮಾಡ್ಬೇಕಂದ್ರೆ 2 ಕಡೆ ಫೀಡ್ ಮಾಡ್ಬೇಕು ಸರ್. ಥಿಯೇಟರ್ಗೂ ವರ್ಕ್ ಆಗೋ ತರ ಇರ್ಬೇಕು, ಆಮೇಲೆ ನೀವು ಮೊಬೈಲ್ ನೋಡ್ತಿದ್ರೆ ಮೊಬೈಲ್ ವರ್ಕ್ ಆಗೋ ತರ ಇರ್ಬೇಕು. ಬಿಕಾಸ್ ಇವತ್ತು ಈಗ ಡೊನಾಲ್ಡ್ ಟ್ರಂಪ್ ನೋಡ್ಬೋದು ನಮ್ ಸಿನಿಮಾನ, ಹಂಗಿದೆ ಇವತ್ತು ಮಾರ್ಕೆಟ್. ಸೊ ಡೊನಾಲ್ಡ್ ಟ್ರಂಪ್ ನೋಡಿದ್ರು ಯಾವ್ದು ಸಿನಿಮಾ ಈ ಕ್ವಾಲಿಟಿ ಇದೆಯಲ್ಲ ನನಗೆ. ಸೊ ಅಲ್ಲಿ ಕೇಟರ್ ಎಲ್ಲಾ ಕಡೆ ಕೇಟರ್ ಮಾಡ್ಬೇಕು ನಾವೀಗ. ನಾವು ನೋಡಿದಂಗೆ ಕಳೆದ ವರ್ಷಗಳಲ್ಲಿ ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಗಳಿಗೆ ಯಾವಾಗಲೂ ಸಪೋರ್ಟ್ ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ಅಪ್ ಅಂಡ್ ಡೌನ್ ನೋಡಿದೀರಾ ತುಂಬಾ. ಯಾವ ಹರ್ಡಲ್ಸ್ಗಳು ಈ ವರ್ಷ ಕಾಣಿಸ್ತಾ ಇದೆ ಸರ್? ಇಂಡಿಪೆಂಡೆಂಟ್ ಚಿಕ್ಕ ಮೂವೀಸ್ ಯಾವ್ದು ನಿಲ್ತಾ ಇಲ್ಲ ಸರ್, ಕಂಪ್ಲೀಟ್ ಆಗಿ ಕಷ್ಟ ಆಗ್ತಿದೆ ಎಲ್ಲರಿಗೂ. ನಾವು ಅಥವಾ ಏನಾದ್ರೆ ನಮ್ಮ ಆಡಿಯನ್ಸ್ ಮನಸ್ಥಿತಿನೇ
ಏನೋ ವಿಚಿತ್ರ ಆಗಿದೆ ಫುಲ್. ಅಂದ್ರೆ ಅದು ಕ್ವಾಲಿಟಿ ಅಕ್ಸೆಪ್ಟೆನ್ಸ್ ಇನ್ನೊಂದು ಬರ್ತಾ ಇಲ್ಲ. ಆದ್ರೆ ಪ್ಯಾಷನ್ ಅನ್ನೋದಿದೆಯಲ್ಲ, ಯಾವ ಮನುಷ್ಯನ ನಿಲ್ಲಿಸ. ಇವತ್ತು ನೋಡಿ, ಪ್ರತಿ ವಾರ ನಿಮಗೆ 15ರಿಂದ 22 ಪಿಕ್ಚರ್ ರಿಲೀಸ್ ಆಗುತ್ತೆ. ಅದರಲ್ಲಿ ಕನ್ನಡನೇ 7ರಿಂದ 10 ಪಿಕ್ಚರ್ ಇರುತ್ತೆ ಎವ್ರಿ ವೀಕ್. ಗೊತ್ತೇ ಆಗಲ್ಲ ನಮಗೆ ಎಲ್ಲಿ ತಪ್ಪ ಈ ಪಿಕ್ಚರ್ ಅಂತ ಗೊತ್ತಿಲ್ಲ, ಯಾರು ಶೂಟ್ ಮಾಡಿದ್ರು ಅಂತ ಗೊತ್ತಾಗಲ್ಲ, ಯಾರು ಹೀರೋಯಿನ್ ಅಂತ ಗೊತ್ತಾಗಲ್ಲ. ಆದ್ರೆ ಆತರ ಆಗಿದೆ. ಎಲ್ಲರಿಗೂ ಪ್ಯಾಷನ್ ಇದೆ ಸಿನಿಮಾ ಜಗತ್ತೊಳಗಡೆ. ಬಟ್ ಇಲ್ಲಿ ಸಿನಿಮಾ ಜಗತ್ತಲ್ಲಿ ಆ ಪ್ಯಾಷನ್ ಅನ್ನ ಅಭಿವ್ಯಕ್ತ ಮಾಡ್ಕೊಂಡು ಉಳ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್. ಅದು ಇವತ್ತು ಏನ್ ಮಾರ್ಕೆಟ್ ಕೇಳುತ್ತೆ, ಸಿನಿಮಾ ಏನ್ ಕೇಳುತ್ತೆ, ಆಡಿಯನ್ಸ್ ಏನ್ ಕೇಳ್ತಾರೆ, ಆ ನಿಟ್ಟಿನಲ್ಲಿ ಈಗ ನೋಡಿ, ನಮ್ಗೆ ಈ ಕೆಲವೊಂದು ಹೇಳ್ದಂಗೆ ಆನ್ಲೈನ್ ನಲ್ಲಿ ನಮಗೆ ಒಂದು ಮೂವಿನ ಸೇಲ್ ಮಾಡ್ತೀವಿ ಅಂತಂದ್ರೆ ಅವ್ರು 1 CR ಒಳಗಡೆ ಇದ್ರೆ ಮೂವಿ ತಗೊಳ್ಳಲ್ಲ ಅಂತ ಹೇಳಿ. ಯಾಕಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಇರಲ್ಲ, ಇನ್ನೊಂದಿರಲ್ಲ, ಈ ತರದೆಲ್ಲ ಕಮೆಂಟ್ಸ್ ಇದೆ. ಅದು ಅಮೆಝಾನ್ ಆಗ್ಲಿ ಇನ್ನೊಂದಾಗ್ಲಿ ಬಹಳ ಕಡಿಮೆ ಇದ್ರೆ ತಗೊಳ್ಳಲ್ಲ ಬಡ್ಜೆಟ್. ಅದು ಸ್ವಲ್ಪ ಬಡ್ಜೆಟ್ ಚೆನ್ನಾಗಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್. ಅದು ಹಾಗಾಗಿ ನಾವು ಬಹಳ ಕಡಿಮೆ ಬಂದ್ರೆ ನಾವು ಆಡಿಯನ್ಸ್ ಅನ್ನು ಮೆಚ್ಕೊಳ್ಳೋಕೆ ಅಂದ್ರೆ ನಮ್ ಟ್ರೂಪ್ ಏನ್ ಫಸ್ಟ್ ಡೇ ಸೆಕೆಂಡ್ ಡೇ ನಮ್ಮವ್ರು ಜನ ತುಂಬಿಸ್ತೀವಿ ಇವತ್ತು ಥಿಯೇಟರ್ ಒಳಗಡೆ, ಅಷ್ಟು ಜನ ಬಿಟ್ರೆ ಯಾರು ಬರ್ತಾ ಇಲ್ಲ. ಈ ತರ ಇದಾಗಿದೆ. ಹಾಗಾಗಿ ನಾವು ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡು ಇವತ್ತು ನಾನು ಸ್ವಲ್ಪ ಬೇರೆ ತರ ಜಾನರ್ ಅಲ್ಲಿ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿದ್ದೀವಿ. ಮೂವಿ ಒಂದು ಆಕ್ಷನ್ ಮೂವಿ ಓರಿಯೆಂಟೇಷನ್ ಇದೆ, ಪ್ಲಸ್ ರಾಮ್-ಕಾಮ್ ಚೆನ್ನಾಗಿದೆ, ಡಿಫರೆಂಟ್ ಆಗಿದೆ. ಇವತ್ತು ಕುತ್ಕೊಂಡು ನೋಡಿರೋ ಚಾನಲ್ ಅವ್ರು ಬಂದು ಕುತ್ಕೊಂಡು ನೋಡ್ಬೋದು. ನಮಗೆ ಅಮೆಝಾನ್ ಇನ್ನೊಬ್ರು ಕುತ್ಕೊಂಡ್ರು ಕೂಡ ನಾನು ಬೈ ಮಾಡ್ಬೋದು, ಇದು ಮೂವಿ ಚೆನ್ನಾಗಿದೆ ಅನ್ನೋ ಆ ರೇಂಜ್ ಮಾಡಿದೀವಿ ಸಿನಿಮಾನ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪಿಕ್ಚರ್ ಆತರ ಒಂದ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಬಹಳ ನೀಟಾಗಿ ಎಲ್ಲೂ ಕೊರತೆ ಆಗ್ದಿರೋ ಹಾಗೆ ಸ್ವಲ್ಪ ತೊಂದರೆ ಅನ್ಸಿದ್ದನ್ನೆಲ್ಲ ಮತ್ತೆ ಟ್ರಿಮ್ ಮಾಡ್ಕೊಂಡೆಲ್ಲ ಮತ್ತೆ ನೀಟಾಗಿ ರೆಡಿ ಮಾಡ್ಕೊಂಡು ಬಂದಿದೀವಿ. ಚೆನ್ನಾಗಿದೆ. ನಾನು ಧೈರ್ಯವಾಗಿ ಹೇಳ್ಕೊಂತೀನಿ, ನಾಳೆ ನೀವು ಕುತ್ಕೊಂಡು ನೋಡಿದಾಗ ಕೂಡ ನಿಮ್ಗೂ ಅನ್ಸುತ್ತೆ ದಿಸ್ ಗುಡ್ ಮೂವಿ, ಚೆನ್ನಾಗಿದೆ. ಯಾವ್ದನ್ನು ಅತಿಯಾಗಿ ಹೇಳಲಿಕ್ಕೆ ಹೋಗಿಲ್ಲ, ಯಾವ್ದನ್ನು ಕಡಿಮೆ ಹೇಳಿಲ್ಲ. ನೀವು ಇಂಡಸ್ಟ್ರಿಯಿಂದ 1 ಕೋಟಿ ಒಳಗಡೆ ಮಾಡಿರೋ 1 ಕೋಟಿ ಮೇಲ್ ಮಾಡಿರೋ ಸಿನಿಮಾನೇ ಕ್ವಾಲಿಟಿ ಹಾಗಂತ ಹೇಳ್ತಿಲ್ಲ. ಹೇಳಿದ್ರೆ ವಿ ಶುಡ್ ಅಪೋಸಿಟ್ ಸರ್. ಇಲ್ಲ 48 ಲಕ್ಷದ ಮೇಲೆ ಸಿನಿಮಾನೇ ಮಾಡಲ್ಲ ಇಲ್ಲ, ನಾವು ಡಿಸ್ಟ್ರಿಬ್ಯೂಷನ್ ಮಾಡೋ ಟೈಮಲ್ಲಿ ಈ ತರದ್ ಬಂತು. ಅದನ್ನ ಸ್ವಲ್ಪ ಕಡಿಮೆ ಕ್ವಾಲಿಟಿ ಕ್ಯಾಮ್ರಾದೆಲ್ಲ ಕಡಿಮೆ ಇದ್ರೆ ತಗೊಂಡು ಅಂದ್ಬಿಟ್ಟು ಇವ್ರಿಗೇನು ಮಾತಾಡ್ತಾರೆ ಅವೆಲ್ಲ OTT ಗೆ ಹೋಗಲ್ಲ. ಗಿರೀಶ್ ಕಾಸ್ಟ್ಗಳು ಇವ್ರು ಬಿಸ್ನೆಸ್ ಆಗ್ಬೇಕು ಇವ್ರಿಗೆ. ತುಂಬಾ ಜನ ಇದ್ದಾರೆ ಸರ್. ಅದು OTT ಗೆ ಬರಲ್ಲ ಸರ್ ಅವ್ರದೆಲ್ಲ. ಇವ್ರು ಬಿಸ್ನೆಸ್ ಆಗ್ಬೇಕು. ಅಲ್ಲ ಯಾವ ನಿರ್ದೇಶಕರು ಯಾವ ಟೀಮ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಷ್ಟೇ. ಸುಮಾರು ಜನ ಹೊಸೊಬ್ರು ಬರ್ತಾರೆ ಆಕ್ಚುಲಿ, ಏನೋ ಹೀರೋಗಳು ಇದು ಮಾಡ್ಬೇಕು ಅನ್ಕೊಂಡು ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದರ್ವೈಸ್ ಈಗ ನೀವು ಯಾರೋ ದೊಡ್ಡ ಡೈರೆಕ್ಟರ್ ಮಾಡ್ಕೊಂಡಾಗ ಅದೊಂದು ಡೆಫಿನೆಟ್ ಆಗಿ ಅವೆಲ್ಲ ರಿಲೀಸೇ ಮಾಡಲ್ಲ ಅವರು. ಅಲ್ಲ ಕರ್ಮ ಫಿಲ್ಮ್ ಕೋಟಿ ಆಯ್ತು, ಜನ ನೋಡಲ್ಲ ಸಿನಿಮಾಗಳು. ಇಲ್ಲಿ ಕನ್ನಡ ಮೂವೀಸ್ನ ತಗೊಳ್ತಿಲ್ವಲ್ಲ ಸರ್ ಇವತ್ತು. ಯಾಕಂದ್ರೆ ಕನ್ನಡದಲ್ಲಿ ಏನಾಗಿದೆ, ನಮ್ಮ ಆಡಿಯನ್ಸ್ ಇವತ್ತು ಎಲ್ಲಾ ಲ್ಯಾಂಗ್ವೇಜ್ ನೋಡ್ತಾರೆ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನೋಡೋದು. ಈಗ ನೋಡಿ, ತೆಲುಗು ಪಿಕ್ಚರ್ ಬಂದ್ರೆ ತೆಲುಗು ಆಡಿಯನ್ಸ್ ಇದಾರೆ, ತಮಿಳ್ ಪಿಕ್ಚರ್ ಬಂದ್ರೆ ತಮಿಳ್ ಆಡಿಯನ್ಸ್ ಇದ್ದಾರೆ, ಮಲಯಾಳಂ ಪಿಕ್ಚರ್ ಬಂದ್ರೆ ಎಲ್ಲ ಆಡಿಯನ್ಸ್ ಇದಾರೆ, ಹಿಂದಿ ಪಿಕ್ಚರ್ ಬಂದ್ರೆ ಎಲ್ಲ ಆಡಿಯನ್ಸ್ ಇದಾರೆ. ಬಟ್ ಕನ್ನಡಕ್ಕೆ ಆಡಿಯನ್ಸ್ ಇಲ್ಲ ಇವತ್ತು. ಅಲ್ಲಿ ಅವನು ಬಿಗಿನಿಂಗ್ ಬಡ್ಜೆಟ್ ಫಿಕ್ಸ್ ಮಾಡುವಾಗ್ಲೇನೆ ಕನ್ನಡ ಪಿಕ್ಚರ್ ಆಡಿಯನ್ಸ್ ಕಡಿಮೆ ಅಂತ ಅಂದ್ಬಿಟ್ಟು ಬಡ್ಜೆಟ್ ಇಡೋದಿಲ್ಲ ಇದ್ರಲ್ಲಿ ಪ್ರಪೋಸಲ್ ಅಲ್ಲ ಪರ್ಚೇಸ್ ಮಾಡೋದಕ್ಕೆ. ಅದನ್ನ ಇದೆಲ್ಲ ಹೇಗೆ ಲಾಫಿಂಗ್ ಬುದ್ಧ ಇದೆ ಸಿನಿಮಾ, ಮತ್ತೆ ಇದು ಇನ್ನೊಂದು ಇಬ್ಬನಿ ಕಬೀಲ ಇದೆ, ಅದೆಲ್ಲ ಇದೆ. ಅದೆಲ್ಲ ಹೆಂಗೋಯ್ತಂದ್ರೆ ಸರ್ ಹೆಂಗೋಯ್ತು ಅಂತಂದ್ರೆ ಆಕ್ಚುಲಿ ಅವರು ಹಾಕಿದ ಇನ್ವೆಸ್ಟ್ಮೆಂಟ್ ಗೆ ಏನ್ ಬರ್ತಾ ಇಲ್ಲ ಸರ್. ಅಂದ್ರೆ ಕಡಿಮೆ ತಗೊಳ್ತೀವಿ, ಕಡಿಮೆ ಕೇಳ್ತಾರೆ ಅದು ಬಡ್ಜೆಟ್ ಒಳಗಡೆ. ನಿಮ್ಗೆ ಈಗ ನೋಡಿ ದೊಡ್ಡ ಪಿಕ್ಚರ್ ಬರುತ್ತೆ, ಈಗ ದೊಡ್ಡ ಪಿಕ್ಚರ್ ಬಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಅವ್ನು ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾನೆ. ನಾವು ಕೊನೆಗೆ ಆಕ್ಚುಲಿ ಮೂವಿ ಸೇಲ್ ಆಗಿಲ್ಲ ಅಂತ ಹೇಳ್ತೀವಿ, ಈ ತರದೆಲ್ಲ ಬರುತ್ತೆ. ಅದನ್ನ ನಾವು ಕಡಿಮೆ, ನಾವು ಹೊಸಬ್ರು ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಸೇಲಾರ್ ಸಾಕು ಅಂತ ಇರ್ತೀವಿ. ಅದನ್ನ ಇದೆಲ್ಲ ಅಂದ್ರೆ ಒಂದು ಎಸ್ಟಾಬ್ಲಿಷ್ ಆಗ್ಬೇಕು. ಒಂದು ಬ್ಯಾನರ್ ಆಗ್ಲಿ, ಒಂದು ಆರ್ಟಿಸ್ಟ್ ಆಗ್ಲಿ ಎಸ್ಟಾಬ್ಲಿಷ್ ಆಗೋವರೆಗೂ ಇದೊಂದು ಸಮಸ್ಯೆ ತಪ್ಪಿದೆ. ಎಸ್ಟಾಬ್ಲಿಷ್ ಆದ್ಮೇಲೆ ಅಂತ ಸಮಸ್ಯೆ ಬರಲ್ಲ. ಅದನ್ನ ಪ್ರೊಡಕ್ಷನ್ಸ್ ಇಲ್ಲ ಅದನ್ನ ಸರ್, ವಾಟ್ ಐ ಬಿಲೀವ್ ಇಸ್ ಇವತ್ತಿಗೆ ಕಂಟೆಂಟೇ ಕಿಂಗ್. ಮುಂಚೆ ಒಂದು ಹೀರೋಯಿಸಮ್ ಮೇಲೆ ಹೋಗ್ತಿತ್ತು, ಬಟ್ ಇವಾಗ ದೊಡ್ಡ ಹೀರೋಗಳ ಮೂವಿ ಇಲ್ಲದೆ ಒಂಥರ ಕಷ್ಟ ಆಗಿದೆ. ಬಿಸ್ನೆಸ್ ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್ ಹೌಸ್ ಸರ್. ಅವ್ರವ್ರ ಪ್ರೊಡಕ್ಷನ್ ಹೌಸ್, ಅವ್ರವ್ರ ಬ್ಯಾಕಪ್ ಹೆಂಗಿದೆ, ಅವ್ರವ್ರ ಕನೆಕ್ಷನ್ ಹೆಂಗಿದೆ, ಅದು ತುಂಬಾ ಮ್ಯಾಟರ್ ಆಗ್ತಿದೆ ಆಸ್ ಫಾರ್ ಆಸ್ ಐ ಸಿ. ಇದು ನನ್ನ ಪರ್ಸನಲ್ ನನ್ನ ವ್ಯೂ ಅಷ್ಟೇ, ನಾನು ಬೇರೆ ಮಾಡ್ತಿಲ್ಲ. ಸರ್ ಮೆಚ್ಚುಗೆ, ನಾನು ಮೆಚ್ಚುಗೆ ಆಗುತ್ತೆ ಅಂತ ಮಾಡಿಲ್ಲ, ಅದನ್ನ ನಾನು ತೃಪ್ತಿಗೋಸ್ಕರ ಮಾಡಿದ್ದೀನಿ. ನೀವು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಅವ್ರ ಹತ್ರ ನೀವು ಸಲ್ಲಬೇಕು ಅಂದ್ರೆ ನಂದು 1 ಕೋಟಿ ಒಳಗಡೆ ಮಾಡಿರೋ ಸಿನಿಮಾ ಅಲ್ಲಪ್ಪ, 5 ಕೋಟಿ ಸಿನಿಮಾ ಅಂದ್ರೆ ಕಾಣುತ್ತದು. ನೀವು ಸಿನಿಮಾನ ಕುತ್ಕೊಂಡು ನೋಡಿದಾಗ ನಿಮಗೆ ಅದು ಕಾಣುತ್ತದನ್ನ. ಈ ಸಿನಿಮಾ ರಿಚ್ನೆಸ್ 1 ಕೋಟಿ ಒಳಗೆ ಬರಲ್ಲ, ಇದನ್ನ ಇದು ಇಷ್ಟು ಅಂತ ಅವ್ನಿಗೆ ಗೊತ್ತ, ಜಡ್ಜ್ಮೆಂಟ್ ಮಾಡ್ತಾನೆ. ಅದೊಂದು ಜಡ್ಜ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಎಷ್ಟು ಅಂತ ಅನ್ಬಿಡೋಣ. ಅದ್ರ ಬೇಸಿಸ್ ಮೇಲೆ ಮೂವಿ ಹೆಂಗಿದೆ, ಸೊ ಆರ್ಟಿಸ್ಟ್ ಆಗಿದ್ದಾರೆ, ಸೊ ಹೀರೋ ಹೀರೋಯಿನ್ ಓಕೆ ವರ್ತಾ, ಇದೆಲ್ಲ ಕನ್ಸಿಡರ್ ಆದಾಗ ನೆಕ್ಸ್ಟ್ ಅದನ್ನ ಮೂವಿ ಏನು ವರ್ತ ಅಂತ ಡಿಸೈಡ್ ಮಾಡ್ತಾರೆ. ಅದನ್ನ
ಅದು ಒಂದ್ ಮೂವಿ ಓಕೆ ಸ್ವಲ್ಪ ಸಕ್ಸಸ್ ಆಯ್ತು, ಚೆನ್ನಾಗಿ ಏನೋ ಒಂದು ಮಿನಿಮಮ್ ತಗೊಂಡು ಸೆಕೆಂಡ್ ಮೂವಿ ತಗೊಂಡು ಅಂದ್ರೆ ಆರ್ಟಿಸ್ಟ್ ಒಂದು ಹೈ ಲೆವೆಲ್ ಅಂತ ಬಂದಾಗ ಬೇರೆ ತರದಲ್ಲಿ ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ನಿಂತಿರೋದು ಆಗಿಲ್ಲ ಸರ್ ಇವತ್ತು ಫಿಲ್ಮ್ ಇಂಡಸ್ಟ್ರಿ. ಅಂದ್ರೆ ಎಷ್ಟು ಜನ ಇವತ್ತು ಮಾರ್ಕೆಟಿಗೆ ಸಿನಿಮಾ ಮಾಡ್ಕೊಂಡ್ ಬರ್ತಾರೆ, ಯಾಕೆ ಎಲ್ಲರೂ ಸರ್ವೆ ಆಗ್ತಿಲ್ಲ ಅಂತಂದ್ರೆ ಕಷ್ಟ ಇದೆ ಇವತ್ತು ಅದನ್ನ. ನೀವು ಲಾಸ್ಟ್ ಟೈಮ್ ಒಂದು